ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪುರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಏತೆ ಸಹಸ್ರಮೈಷಂ ಪಾಶಾ ಮೃತ್ಯೋ ಮೃತ್ಯಾಯ ಹಂತವೇ ತಾನಜ್ಞಸ್ಯ ಮಾಯಯಾ ಸರ್ವಾನವ ಯಜಾಮಹೇ. ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ. ಮಹಾಮೃತ್ಯುಂಜಯ ಪರಮೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಕಾರ್ತಿಕ ಮಾಸದ ಮೊದಲನೆಯ ಸೋಮವಾರ, ಕಾರ್ತಿಕ ಸೋಮವಾರ ಬಹಳ ವಿಶೇಷವಾಗಿ ಎಲ್ಲೆಲ್ಲೂ ಕೂಡ ವಿವಿಧ ರೀತಿಗಳಲ್ಲಿ, ನಾನಾ ರೀತಿಗಳಲ್ಲಿ ಆರಾಧನೆಗಳನ್ನು ಮಾಡ್ತಾ, ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿರ್ತಕ್ಕಂಥ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ವಾರಣಾಸಿ, ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಈ ಒಂದು ವಿಚಾರವನ್ನು ತಿಳಿಸ್ತಾ, ಪ್ರತಿನಿತ್ಯ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ನಮ್ಮ ಎಲ್ಲ ಸ್ಪೆಷಲ್ ಪಾರ್ಟ್ನರ್ಸನ್ನು ನಾವು ತಿಳಿಸ್ತಾ ಇರ್ತೀವಿ. ಅದರಲ್ಲೂ ಬಹಳ ವಿಶೇಷವಾಗಿ ಸೈಕಲ್ ಪ್ಯೂರ್ ಅಗರಬತ್ತಿ. ಅಗರಬತ್ತಿ ಅಂತ ಹೇಳಿದ ತಕ್ಷಣ ಭಗವಂತನ ಮುಂದೆ ಕೂತು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಮಗೊಂದು ದೈವಿಕ ಅನುಭವ ಆಗಬೇಕು. ಆ ಕ್ಷಣ ನಾವೆಲ್ಲರೂ ಕೂಡ ಭಗವಂತನ ಪ್ರಾರ್ಥನೆಯಲ್ಲಿ ಮುಳುಗಿ ಹೋಗಬೇಕು. ಆ ಒಂದು ಕ್ಷಣ ನಾವು ಅಷ್ಟೇ ನೆಮ್ಮದಿಯುತವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ನಮ್ಮ ವಾತಾವರಣ, ನಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರವೂ ಕೂಡ ಹಾಗೆ ಶಾಂತಿ, ನೆಮ್ಮದಿದಾಯಕವಾಗಿರಬೇಕು. ಅದರಲ್ಲೂ ಬಹಳ ವಿಶೇಷವಾಗಿ ನಾವು ಸೇವಿಸ್ತಕ್ಕಂಥ ಆಹಾರ ಆಗಿರ್ತಕ್ಕಂಥದ್ದು ಇರ್ಬೋದು, ಆ ಕ್ಷಣದ ಪ್ರಸಾದ ಆಗಿರ್ತಕ್ಕಂಥದ್ದು ಇರ್ಬೋದು, ಇಲ್ಲಾಂದರೆ ಆ ಕ್ಷಣದ ಗಾಳಿ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ವಿಚಾರ ಅಂತಲೇ ಹೇಳ್ಬೋದು. ಅದೇ ರೀತಿ ಸೈಕಲ್ ಪ್ಯೂರ್ ಅಗರಬತ್ತಿಯನ್ನು ಹಚ್ಚಿ ಭಗವಂತನ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ. ಆ ಕ್ಷಣ ನೋಡಿ, ಸಾಧಾರಣವಾಗಿ ನಾವು ಅಗರಬತ್ತಿಯನ್ನು ಹಚ್ಚಿದ ತಕ್ಷಣ ನಮಗೆ ಆ ಅಗರಬತ್ತಿಯ ಹೊಗೆಯಿಂದ ಹೇಳಿ ನಮಗೆ ಸಾಕಷ್ಟು ರೀತಿ ಒಂದಿಷ್ಟು ಡಿಸ್ಟರ್ಬೆನ್ಸ್ ಆಗ್ಬೋದು. ಆದರೆ ಸೈಕಲ್ ಪ್ಯೂರ್ ಅಗರಬತ್ತಿ ಅಂದರೆ ಆಗಲ್ಲ. ತಾವು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆ ನಿಮ್ಮ ಪ್ರಾರ್ಥನೆಗೂ ಕೂಡ ಸ್ಪಂದಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಅದರ ಜೊತೆಗೆ ಇವತ್ತಿನ ದಿವಸ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲಿ ತಿಳಿಸುವ ಹಾಗೆ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಅಂತ ಹೇಳ್ತೀವಿ. ಕಾರ್ತಿಕ ಮಾಸದ ಮೊದಲನೆಯ ಸೋಮವಾರ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಅಂತ ತಿಳಿಸ್ಬೇಕಾದ್ರೆ ಪ್ರಾರಂಭದ ಹಂತದಲ್ಲೇ ಧರ್ಮಸ್ಥಳ ಮಂಜುನಾಥೇಶ್ವರನ ಪ್ರಾರ್ಥನೆ ಎಷ್ಟು ವಿಶೇಷ. ಅದೇ ರೀತಿ ಧರ್ಮಸ್ಥಳ ಮಂಜುನಾಥೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ. ಇನ್ನು ಇದೆಲ್ಲವೂ ಕೂಡ ಆಯಿತು. ಸಾಯಿ ಶುಭ್ ಟೂರ್ಸ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಇವರು ಮಾಡ್ತಾ ಇರತಕ್ಕಂಥ ಕಾಯಕ ಪುಣ್ಯದ ಕೆಲಸ. ಬಹಳ ವಿಶೇಷವಾಗಿ ಪುಣ್ಯಕ್ಷೇತ್ರಗಳು ನಾನು ಪ್ರತಿ ಬಾರಿ ತಿಳಿಸುವ ಹಾಗೆ ಕಾಶಿ ಆಗಿರ್ಬೋದು, ಗಯಾ ಆಗಿರ್ಬೋದು, ವಾರಣಾಸಿ ಆಗಿರ್ಬೋದು, ಶಿರ್ಡಿ ಆಗಿರ್ಬೋದು, ಕೇದಾರ್ನಾಥ್, ಬದ್ರಿನಾಥ್, ತುಂಗನಾಥ್ ಇಂತಹ ಪುಣ್ಯಕ್ಷೇತ್ರಗಳು ಶಿವನ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗಿ ಜವಾಬ್ದಾರಿಯುತವಾಗಿ ಭಗವಂತನ ದರ್ಶನವನ್ನು ಮಾಡ್ತಕ್ಕಂಥ ಕಾಯಕ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾಯಕ ಸಾಯಿ ಶುಭ್ ಟೂರ್ಸ್ ಅವರು. ಇನ್ನು ಇದೆಲ್ಲವೂ ಕೂಡ ಒಂದು ರೀತಿ. ಆದರೆ ಇವತ್ತಿನ ದಿವಸ ಕಾರ್ತಿಕ ಮಾಸದ ಮೊದಲನೆಯ ಸೋಮವಾರ, ದೀಪಗಳ ಹಬ್ಬ, ದೀಪಗಳನ್ನು ಹಚ್ಚತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಸಮಯ. ಕಾರ್ತಿಕ ಮಾಸ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಯಾರೆಲ್ಲ ಪರಮೇಶ್ವರನ ಆರಾಧನೆಯನ್ನು ಮಾಡ್ತೀರಿ, ಸಂಧ್ಯಾ ಕಾಲ, ಗೋಧುಳಿ ಲಗ್ನ, ಸೂರ್ಯಾಸ್ತ ಆಗ್ತಕ್ಕಂಥ ಸಮಯ, ಆ ವಿಶೇಷವಾಗಿರ್ತಕ್ಕಂಥ ಮುಹೂರ್ತದಂದು ಇವತ್ತಿನ ದಿವಸ ತಾವು ಹಚ್ಚತಕ್ಕಂಥ ದೀಪ ಬಹಳ ವಿಶೇಷವಾಗಿರಬೇಕು. ತಾವು ಹಚ್ಚತಕ್ಕಂಥ ದೀಪ ಎಷ್ಟು ಅರ್ಥಗರ್ಭಿತವಾಗಿರಬೇಕು ಅಂತಂದರೆ, ಕತ್ತಲಿನಿಂದ ಬೆಳಕಿನೆಡೆ ಎಂಬತಕ್ಕಂಥ ಈ ಒಂದು ವಾಕ್ಯ ಸತ್ಯವಾಗಬೇಕು. ಪ್ರತಿಯೊಬ್ಬರ ಬಾಳಿನಲ್ಲೂ ಕೂಡ ಒಂದು ಬೆಳಕು ಬರಬೇಕು. ಅಂಧಕಾರದಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದಾಗಲಿ, ಈ ಒಂದು ಅಂಧಕಾರ ಎಂಬತಕ್ಕಂಥ ಮಾತಿಗೆ ಇರ್ತಕ್ಕಂಥ ಒಂದಿಷ್ಟು ಪರ್ಯಾಯ ಪದಗಳು ಅಂತಂದರೆ ಕಷ್ಟ, ಈ ಒಂದು ನೋವು, ನಲಿವು,
ಅಂಧಕಾರ ಅಂತಂದ್ರೇನು? ಕತ್ತಲು, ನಮಗೇನೂ ಕೂಡ ಕಾಣಿಸದೇ ಇರತಕ್ಕಂಥದ್ದು. ಅದೇ ರೀತಿ ಸಮಸ್ಯೆಗಳು ಬಂದಾಗ, ನೋವಾದಾಗ, ಮನಸ್ಸಿಗೆ ಏನೋ ಒಂದು ರೀತಿ ನೋವಾದಾಗ, ಮನಸ್ಸಿಗೆ ಏನೋ ಸಂಕಷ್ಟಗಳು ಎದುರಾಗ್ತಾ ಇದೆ ಎಂಬತಕ್ಕಂಥ ಒಂದು ಭಾವನೆ ಎದುರಾದಾಗ ನಮ್ಗೆ ಏನನ್ನು ಮಾಡಲಿಕ್ಕೂ ಕೂಡ ಒಂದು ಅವಕಾಶವೂ ಸಿಗಲ್ಲ. ಕಣ್ಣು ಮುಂದೆ ದಾರಿ ಇದ್ರೂ ಕೂಡ ಏನೋ ಕಾಣದಂತ ಆಗೋಗುತ್ತೆ. ನಮಗೊಂದು ಅವಶ್ಯಕತೆ ಇದೆ, ಒಂದು ಅವಕಾಶ ಇದೆ ಎಂಬತಕ್ಕಂಥದ್ದು ಇದ್ರೂ ಕೂಡ ಆ ಒಂದು ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ನಾವು ಪರಿಗಣಿಸ್ಲಿಕ್ಕೂ ಆಗ್ತಾ ಇಲ್ಲ, ಅದನ್ನು ಸ್ವೀಕರಿಸಲಿಕ್ಕೂ ಆಗ್ತಾ ಇಲ್ಲ, ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ, ಅದರ ಲಾಭವನ್ನು ಕೂಡ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಹಾಗೆ ಈ ಎಲ್ಲ ಸಮಸ್ಯೆಗಳಿರ್ತಕ್ಕಂಥ ಒಂದು ಅಂಧಕಾರ ನಮ್ಮ ಬದುಕಿನಿಂದ ದೂರ ಆಗಬೇಕು. ಹಾಗಾಗಿ ಕಾರ್ತಿಕ ಮಾಸದ ಮೊದಲನೆಯ ಸೋಮವಾರ ಪರಮೇಶ್ವರನ ಮುಂದೆ ಇವತ್ತಿನ ದಿವಸ ತಾವು ಹಚ್ಚತಕ್ಕಂಥ ದೀಪ ಬಹಳ ಅರ್ಥಗರ್ಭಿತವಾಗಿರಬೇಕು ಅಂತಲೇ ಹೇಳ್ತೀರಿ. ಹೇಗೆ ಗುರುಗಳೇ ದೀಪವನ್ನು ಹಚ್ಚತಕ್ಕಂಥದ್ದು? ಕಳೆದ ಬಾರಿ ಅಂತ ಹೇಳೋದಕ್ಕಿಂತ ಭಾನುವಾರದ ಕಾರ್ಯಕ್ರಮದಲ್ಲೂ ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀವಿ ದೀಪವನ್ನು ಹಚ್ಚತಕ್ಕಂಥ ಕ್ರಮ ಹೇಗೆ ಅಂತ ಹೇಳಿ. ಆದರೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಲವಣದ ಮೇಲೆ ತಾವು ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ಉತ್ತಮ. ಲವಣದ ಮೇಲೆ ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ಉತ್ತಮ. ಲವಣ ಅಂತಂದರೆ ಒಂದಿಷ್ಟು ಗ್ರಾಮೀಣ ಪದ ಅಂತಲೇ ಆಯಿತು. ಲವಣ ಇರಲಿ, ಅದು ಪಕ್ಕಕ್ಕಿಟ್ಟು ಉಪ್ಪು, ಇದು ಎಲ್ಲರಿಗೂ ಕೂಡ ಆಡು ಭಾಷೆ, ಅರ್ಥವಾಗ್ತಕ್ಕಂಥ ಭಾಷೆ. ಉಪ್ಪು, ತಾವು ಉಪ್ಪಲ್ಲೂ ಕೂಡ ಕಲ್ಲುಪ್ಪನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಪುಡಿ ಉಪ್ಪು ಬೇಡ. ಒಂದು ಅಡಿಕೆಯ ತಟ್ಟೆ ತೆಗೆದುಕೊಳ್ಳಿ. ಅಡಿಕೆಯ ತಟ್ಟೆಯ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕಿ, ಬಾಳೆ ಎಲೆಯ ಮೇಲೆ ತಾವು ಉಪ್ಪನ್ನು ಸಂಪೂರ್ಣವಾಗಿ ಸಾರಿಸಿ, ಆ ಒಂದು ಉಪ್ಪಿನ ಒಂದು ತಾವು ಹೇಗೆ ಒಂದು ವಸ್ತ್ರವನ್ನು ಹಾಕ್ತಿರೋ ಆ ರೀತಿ ಇರಬೇಕು. ತಾವು ಉಪ್ಪನ್ನು ಸಾರಿಸಿದ್ರೆ ತಟ್ಟೆಯ ಪೂರ್ತಿ ಸಂಪೂರ್ಣವಾಗಿ ಉಪ್ಪಿರಬೇಕು. ಆ ಉಪ್ಪಿನ ಮಧ್ಯಭಾಗದಲ್ಲಿ ಶ್ವೇತವರ್ಣದಲ್ಲಿರ್ತಕ್ಕಂಥ ಒಂದು ಪುಷ್ಪ, ಮಲ್ಲಿಗೆ ಪುಷ್ಪ. ಯಾಕೆ ಅಂದರೆ ಶ್ವೇತವರ್ಣ ಅಂತಂದರೆ ಮನಸ್ಕಾರಕ, ಚಂದ್ರಶೇಖರ ಪರಮಾತ್ಮ. ಇವತ್ತಿನ ದಿವಸ ನಾವೇನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಮ್ಮ ಮನಸ್ಸು ನಮಗೆ ಸ್ಪಂದಿಸಬೇಕು. ಹಾಗಾಗಿ ಚಂದ್ರ ಮನಸ್ಕಾರಕ. ಪ್ರತಿ ಬಾರಿ ಗುರುಗಳು ತಿಳಿಸ್ತಾ ಇರ್ತಾರೆ ಈ ಒಂದು ವಿಚಾರವನ್ನು. ಮನಸ್ಸಿಗೆ ತುಂಬ ನೋವಾದಾಗ, ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಬೇಕು ಎಂದಾಗ ಎಲ್ಲ ಸಮಯದಲ್ಲೂ ಕೂಡ ಚಂದ್ರಶೇಖರನ ಪ್ರಾರ್ಥನೆಯನ್ನು ಮಾಡಿ. ಈ ಶ್ವೇತ ಎಷ್ಟು ಆನಂದದಾಯಕ ಅಂತಂದರೆ, ಸಾಧಾರಣವಾಗಿ ನಿಮ್ಮ ಕಂಗಳಿಗೆ ಎಲ್ಲಾದ್ರೂ ಕೂಡ ಶ್ವೇತವರ್ಣದಲ್ಲಿರ್ತಕ್ಕಂಥ ಏನೊಂದು ವಸ್ತು ಕಾಣಿಸಿದ್ರೂ ಕೂಡ ಬಹಳ ಬೇಗ ಅಟ್ರಾಕ್ಟ್ ಆಗುತ್ತೆ, ಮನಸ್ಸು ಅದ್ರ ಮೇಲೆ ಹೋಗುತ್ತೆ. ಈಗ ಸಾಧಾರಣವಾಗಿ ನೀವು ನೋಡಿ, ಒಂದು 10 ಕಾರ್ ನಿಲ್ಸಿರಿ, ಬೇರೆ ಬೇರೆ ವರ್ಣದಲ್ಲಿರ್ತಕ್ಕಂಥ ಕಾರು, ಅದರಲ್ಲಿ ಸೆಂಟ್ರಲ್ಲಿ ಒಂದು ವೈಟ್ ಕಾರ್ ನಿಲ್ಸಿದ್ರೆ ಸಡನ್ನಾಗಿ ಕಣ್ಣು ಅಲ್ಲಿಗೆ ಹೋಗುತ್ತೆ. ಅಂದರೆ ಆ ಶ್ವೇತವರ್ಣಕ್ಕಿರ್ತಕ್ಕಂಥ ಶಕ್ತಿ ಹಾಗೆ, ಈ ಶ್ವೇತವರ್ಣದ ವಸ್ತ್ರವೂ ಕೂಡ ಹಾಗೆ ಬಹಳ ಎದ್ದು ಕಾಣ್ತಾ ಇರುತ್ತೆ. ಹಾಗೆ ಹೇಗೆ ಈ ಒಂದು ಮನಸ್ಸನ್ನು ಎಳಿತಕ್ಕಂಥದ್ದಿರುತ್ತೋ ಮನಸ್ಕಾರಕ ಚಂದ್ರ ನೋಡಿ, ಸಾಧಾರಣವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಾವು ದುಡಿದು ಸಾಕಷ್ಟು ಆಲೋಚನೆಗಳಲ್ಲಿ ನಾವೆಲ್ಲರೂ ಕೂಡ ಮಗ್ನರಾಗಿ ಹೋಗಿರ್ತೀವಿ. ಏನೊಂದು ವಿಚಾರ ಆದ್ರೂ ಕೂಡ ಸ್ಟ್ರೆಸ್ಸು ನಮ್ಮಲ್ಲಿರ್ತಕ್ಕಂಥ ಒಂದು ಟೆನ್ಷನ್ ಅಷ್ಟರ ಮಟ್ಟಿಗಿರುತ್ತೆ. ಸೂರ್ಯಾಸ್ತ ಆಗ್ತಾ ಇದ್ದಂಗೆ, ಚಂದ್ರ ಉದಯ ಆಗ್ತಾ ಇದ್ದಂಗೆ ನಮ್ಮ ಮನಸ್ಸಿಗೆ ಎಲ್ಲದಕ್ಕೂ ಕೂಡ ಏನೋ ಒಂದು ರೀತಿ ನೆಮ್ಮದಿ, ಮನಸ್ಸಿನ ಮೇಲಿರ್ತಕ್ಕಂಥ ಭಾರ ಕಡಿಮೆ ಆಗ್ತಾ ಹೋಗುತ್ತೆ ಚಂದ್ರ ಬಂದಿದ ತಕ್ಷಣ. ಅದೇ ರೀತಿ ಚಂದ್ರ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಚಂದ್ರಶೇಖರನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಲವಣದ ಮಧ್ಯಭಾಗದಲ್ಲಿ ಒಂದು ದೀಪವನ್ನು ಇಟ್ಟು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಈ ಒಂದು ಕೆಲಸವನ್ನು ಇವತ್ತಿನ ದಿವಸ ಸಂಧ್ಯಾಕಾಲ ಗೋಧುಳಿ ಲಗ್ನದಲ್ಲಿ ತಾವು ಒಂದು ದೀಪವನ್ನು ಹಚ್ಚಿದ್ದೇ ಆದರೆ ಇವತ್ತಿನ ದಿವಸ ನಿಮ್ಮೆಲ್ಲರ ಬಾಳು ಬೆಳಕಾಗ್ತಕ್ಕಂಥದ್ದಿರುತ್ತೆ. ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಮುಖಗಳು ಇರಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿನ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಈ ವಾರ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನೂ ಕೂಡ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಚಲ ಪ್ರಾರ್ಥನೆ ಇಂದ ನಾವು ಒಂದು ವಾರವನ್ನು ಪ್ರಾರಂಭವನ್ನು ಮಾಡೋಣ. ಎಂತಹ ಕಷ್ಟಗಳೇ ಬರಲಿ, ಸಂಕಷ್ಟಗಳೇ ಬರಲಿ, ಸಮಸ್ಯೆಗಳೇ ಎದುರಾಗಲಿ, ಇಡೀ ಪ್ರಪಂಚನೇ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿದ್ರೂ ಕೂಡ ನಾನು ಕೆಲಸವನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ತೀನಿ ಎಂಬತಕ್ಕಂಥ ಒಂದು ನಂಬಿಕೆ ನಮ್ಮ ಮನಸ್ಸಿನಲ್ಲಿ ತಗೊಂಡ್ಕೋಬೇಕು. ಹಾಗಾಗಿ ಅಂಥದ್ದೊಂದು ನಂಬಿಕೆ ಬರಬೇಕು ಅಂತಂದರೆ ನಾನು ಕಳೆದ ಭಾಗದಲ್ಲಿ ತಿಳಿಸಿದ ಹಾಗೆ ನಮ್ಮ ಮನಸ್ಸನ್ನು ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ನಾನು ತಿಳಿಸಿರುವ ಹಾಗೆ ಮನಸ್ಕಾರಕ ಚಂದ್ರಶೇಖರನನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥ ಈ ಒಂದು ಸಮಯ ಬಹಳ ವಿಶೇಷವಾಗಿ ಸಂಧ್ಯಾಕಾಲ, ಗೋಧುಳಿ ಲಗ್ನ, ಬಹಳ ವಿಶೇಷವಾಗಿ ಸೂರ್ಯಾಸ್ತ ಆಗಿ ಚಂದ್ರ ಉದಯ ಆಗ್ತಕ್ಕಂಥ ಸಮಯಕ್ಕೆ ನಾನು ತಿಳಿಸಿರುವ ರೀತಿಯಲ್ಲಿ ಲವಣದ ಮೇಲೆ ಇಡ್ತಕ್ಕಂಥ ದೀಪ, ಆ ಒಂದು ದೀಪದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ವಿಶೇಷ. ಶಿವನ ಸಾನ್ನಿಧ್ಯಕ್ಕೆ ಹೋಗಬೇಕಾದ್ರೆ ಹಾಗೆ ಹೋಗಬೇಡಿ. ಇವತ್ತು ಒಂದು ದಿವಸ ಸಂಧ್ಯಾಕಾಲ ಒಂದೇ ಒಂದು ಸಣ್ಣ ಹನಿ ಹಾಲನ್ನು ತಲೆಗೆ ಹಾಕ್ಕೊಂಡು ಸ್ನಾನವನ್ನು ಮಾಡಿ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಹೋಗಬೇಕಾದ್ರೆ ಲವಣ, ದೀಪ,
ತುಪ್ಪ, ಬತ್ತಿ ಇದೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗ್ತೀರಿ. ಜೊತೆಯಲ್ಲಿ ಸ್ವಲ್ಪ ಬಿಲ್ವಪತ್ರೆಯನ್ನು ಕೂಡ ತೆಗೆದುಕೊಂಡು ಹೋಗಿ, ಮತ್ತು ಭಗವಂತನಿಗೆ ಶ್ವೇತವರ್ಣದಲ್ಲಿರ್ತಕ್ಕಂಥ ಪುಷ್ಪ ಅಂದರೆ ಬಹಳ ಇಷ್ಟ. ಹಾಗಾಗಿ ಮಲ್ಲಿಗೆನೋ ಅಥವಾ ಸುಗಂಧರಾಜ ಪುಷ್ಪನೋ ಭಗವಂತನಿಗೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಭಗವಂತನಿಗೆ ನೀಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ, ಅದಾದ ಮೇಲೆ ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರಾರ್ಥನೆ ಶ್ರದ್ಧಾ ಭಕ್ತಿಯಿಂದ ಏನನ್ನೂ ಕೂಡ ದ್ವಂದ್ವ ಆಲೋಚನೆಗಳನ್ನು ಪಕ್ಕದಲ್ಲಿಟ್ಟು, ನೋಡಪ್ಪ ಭಗವಂತ, ನಾನು ಇಂಥದ್ದೊಂದು ಕೆಲಸವನ್ನು ನಾನು ಅಂದ್ಕೊಂಡಿದ್ದೇನೆ, ಅದು ನನಗೆ ಆಗುತ್ತೋ ಬಿಡುತ್ತೋ ಎಂಬತಕ್ಕಂಥ ಒಂದು ದ್ವಂದ್ವ ಆಲೋಚನೆಗಳನ್ನು ಪಕ್ಕದಲ್ಲಿ ಬಿಟ್ಟು, ಆ ಒಂದು ಮಿಶ್ರ ಮನಸ್ಥಿತಿಯನ್ನು ಪಕ್ಕದಲ್ಲಿ ಬಿಟ್ಟು, ಒಂದೇ ಮನಸ್ಸಿನಿಂದ ಭಗವಂತ, ನಾನು ಇಂಥದ್ದೊಂದು ಕೆಲಸವನ್ನು ಮಾಡ್ತಾ ಇದ್ದೀನಿ, ನಾನು ಅದನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು, ನೀನು ಅದಕ್ಕೆ ನನಗೆ ಶಕ್ತಿಯನ್ನು ಕೊಡಬೇಕು ಭಗವಂತ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಸಬ್ಕಾ ಮಾಲಿಕ್ ಏಕ್ ಹೇ, ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಕಾರ್ಯಸಿದ್ಧಿಯಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಸೋಮವಾರ, ಕಾರ್ತೀಕ ಮಾಸದ ಬಹಳ ವಿಶೇಷವಾಗಿ ಮೊದಲನೆಯ ಸೋಮವಾರ. ಗುರುಗಳನ್ನು ಈಗ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಗೆ ತಿಳಿಸ್ಕೊಡ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಇನ್ಯಾಕೆ ತಡ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬಹಳ ವಿಶೇಷವಾಗಿ ಕಾರ್ತಿಕ ಮಾಸದ ಮೊದಲನೇ ಸೋಮವಾರ ಗುರುಗಳೇ, ಇವತ್ತಿನ ದಿವಸ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಅನುಗ್ರಹ ನಿಮಗಿರಲಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಪರಾಂತಕಾಯ ತ್ರಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ಓಂ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆಯಿಂದ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದರಲ್ಲೂ ಕಾರ್ತಿಕ ಮಾಸದ ಶುಭ ಸೋಮವಾರ. ಕಾರ್ತಿಕ ಮಾಸದ ಸೋಮವಾರದಂದು ಸ್ವಾಮಿಗೆ ಬಿಲ್ವಪತ್ರೆಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು. ಬಿಲ್ವಪತ್ರೆ 3 ದಳಗಳಿರ್ತಕ್ಕಂಥದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ. ಭಗವಂತನಾದಂತಹ ಸಾಂಬ ಸದಾಶಿವ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಶಿವ. ಅಂತಹ ಶಿವನಿಗೆ ಇಷ್ಟವಾಗಿರತಕ್ಕಂತಹ ಬಿಲ್ವಪತ್ರೆಯಿಂದ ಈ ಒಂದು ಕಾರ್ತಿಕ ಸೋಮವಾರದಂದು ಸ್ವಾಮಿಗೆ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿದ್ದೇ ಆದರೆ ನಮ್ಮ ಮನಸ್ಸಲ್ಲಿ ಏನೇ ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಬಹುದು. ಅದಕ್ಕಾಗಿ ರಾಜ್ಯದೆಲ್ಲೆಡೆ ಅಂದರೆ ಇವತ್ತು ರಾಜ್ಯ, ಹೊರರಾಜ್ಯ, ದೇಶ ವಿದೇಶಗಳಲ್ಲೂ ಸಹಿತ ಶಿವಲಿಂಗವನ್ನು ವಿಶೇಷವಾಗಿ ಇಷ್ಟಲಿಂಗವಾಗಿ ಸಾಕಷ್ಟು ಶಿವನ ಆರಾಧನೆ ಮಾಡತಕ್ಕಂಥ ಕೈಂಕರ್ಯಗಳನ್ನು ನಾವು ನೀವೆಲ್ಲರೂ ನೋಡ್ತಾನೆ ಇರ್ತೀವಿ. ಅಂತಹ ಸಾಂಬ ಸದಾಶಿವನಿಗೆ ಇವತ್ತು ಪ್ರತಿಯೊಬ್ಬರು ತಮ್ಮ ತಮ್ಮ ವಾಸ್ತುಗಳಲ್ಲಿ ಒಂದು ಪುಟ್ಟದಾದಂಥ ಶಿವಲಿಂಗ ಇದ್ದರೆ ಆ ಶಿವಲಿಂಗಕ್ಕೆ ಒಂದಿಷ್ಟು ಆಪ್ಯದಿಂದ ಅಂದರೆ ಗೋಕ್ಷೀರದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡತಕ್ಕಂಥ ಒಂದು ಕೈಂಕರ್ಯಕ್ಕೆ ತಾವು ಮುಂದಾದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬೋದು. ಶಿವ ಕೇಳ್ತಕ್ಕಂಥದ್ದಾದರೂ ಏನು? ಒಂದು ಬಿಲ್ವಪತ್ರೆ ಅಥವಾ ಭಸ್ಮ, ರುದ್ರಾಕ್ಷಿಸರ, ಜೊತೆಗೆ ಸ್ವಾಮಿಗೆ ತುಂಬೆ ಹೂ. ಅದರಲ್ಲೂ ತುಂಬೆ ಹೂವಿನಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿದ್ದೇ ಆದರೆ ಭಗವಂತ ಇನ್ನಷ್ಟು ತೃಪ್ತರಾಗ್ತಾನೆ. ತುಂಬೆ ಹೂ ಇರ್ತಕ್ಕಂಥದ್ದಾದರೂ ಹೇಗೆ? ಸಂಪೂರ್ಣವಾಗಿ ಶ್ವೇತವರ್ಣದಲ್ಲಿ ಇರ್ತಕ್ಕಂಥದ್ದು. ಶ್ವೇತವರ್ಣ ಅಂದರೆ ಚಂದ್ರ. ಅಂತಹ ಚಂದ್ರ ಅರ್ಧ ಚಂದ್ರನನ್ನು ತಲೆಯ ಮೇಲೆ ಇಟ್ಕೊಂಡಿರ್ತಕ್ಕಂಥ ಶಿವ. ಹಾಗಾಗಿ ಆತ ಚಂದ್ರಶೇಖರನಾಗ್ತಾನೆ. ಅಂತಹ ಚಂದ್ರಶೇಖರನ ಆರಾಧನೆ ಮಾಡತಕ್ಕಂಥದ್ದು ಈ ಕಾರ್ತಿಕ ಮಾಸದ ವೈಭವ. ಈ ಕಾರ್ತಿಕ ಮಾಸದಲ್ಲಿ ಹರಿಯುವ ನೀರ ಸ್ನಾನ ಅಥವಾ ಸಮುದ್ರ ಸ್ನಾನ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ, ಅದರಲ್ಲೂ ತೀರ್ಥಕ್ಷೇತ್ರಗಳ ದರ್ಶನ, ಇದೆಲ್ಲವೂ ಸಹಿತ ಈ ಕಾರ್ತಿಕ ಮಾಸದಲ್ಲಿ ಭಾಳ ವಿಶೇಷವಾಗಿ ಗ್ರಂಥಗಳಲ್ಲಿ ಆಧಾರಗಳನ್ನು ಕೊಟ್ಟಿದ್ದಾರೆ. ಕಾರ್ತಿಕ ಮಾಸದ ದಾನ ಧರ್ಮಾದಿಗಳನ್ನು ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದರಲ್ಲೂ ಸಾಧು ಸಂತರಿಗೆ ನೀವು ಸಲ್ಲಿಸ್ತಕ್ಕಂತಹ ಗೌರವಗಳನ್ನು ಈ ಸಮಯದಲ್ಲಿ ಸಲ್ಲಿಸೋದು ಬಹಳ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ಯಾರಾದರೂ ಸರಿಯೇ ತೀರ್ಥಕ್ಷೇತ್ರಕ್ಕೆ ಹೊರಡುವಂತಹವರಿಗೆ ನಿಮ್ಮ ಶಕ್ತಿಯಾನುಸಾರ
ಏನಾದರೂ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಅವರ ಪ್ರಯಾಣಕ್ಕೆ ಬೇಕಾದಂಥ ಒಂದಿಷ್ಟು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಅವರು ಹೋಗಿ ಶಿವನ ದರ್ಶನ ಮಾಡಿ ಬಂದರು ಅಥವಾ ಸಾನ್ನಿಧ್ಯಗಳನ್ನು ದರ್ಶನ ಮಾಡಿದ್ರು, ಅದಕ್ಕೆ ಅಣಿ ಮಾಡಿಕೊಡ್ತಕ್ಕಂಥವ್ರು ಯಾರು ದಾರಿ ಮಾಡಿಕೊಟ್ಟಿದ್ದೀರಿ ಅಥವಾ ನಿಮ್ಮ ಕೈಲಾದೊಂದು ಸಹಾಯವನ್ನು ಮಾಡಿರ್ತೀರಿ, ಖಂಡಿತ ಭಗವಂತನ ಸಂಪೂರ್ಣ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಕಲಿಯುಗದಲ್ಲಿ ಶೀಘ್ರವಾಗಿ ಒಲಿತಕ್ಕಂಥವನು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಇದು ಕಲಿಯುಗ ಒಂದೇ ಅಂತಲ್ಲ, ಪ್ರತಿ ಕಾಲದಲ್ಲೂ ಶಿವ ಬಹಳ ಬೇಗ ಮೆಚ್ಚುಗೆ ವ್ಯಕ್ತಪಡಿಸ್ಬಿಡ್ತಾನೆ. ಬಹಳ ಬೇಗ ಸ್ವಲ್ಪ ಜಪ ಅನುಷ್ಠಾನ ಮಾಡಿದ್ರೂ ಆತ ಬೇಡಿದ್ದನ್ನು ಶೀಘ್ರವಾಗಿ ದಯಪಾಲಿಸ್ತಾನೆ. ಜೊತೆಗೆ ಶಿವನಲ್ಲಿ ಒಂದು ವಿಶೇಷವಾದಂಥ ಗುಣ ಏನಪ್ಪ ಅಂದರೆ, ಯಾರೇ ಇಷ್ಟಪಟ್ಟರೂ ನಾನು ನಿನ್ನ ಸೇವಕನಾಗ್ತೀನಿ ಅಂತ ಹೇಳ್ತಾನೆ. ಅಂದರೆ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಏನು ಕೊಡಬೇಕೋ ಎಲ್ಲವನ್ನೂ ಕೊಟ್ಟು ಇನ್ನಷ್ಟು ಸುಧಾರಣೆ ಮಾಡುವಂಥ ಕಾಯಕವನ್ನು ಮಾಡ್ತಾನೆ. ಆದರೆ ಕೊಟ್ಟಿದ್ದನ್ನು ಹೇಗೆ ಉಳಿಸ್ಕೋತೀಯೋ ಅಥವಾ ಅದರಿಂದ ಹೇಗೆ ವೃದ್ಧಿಸ್ಕೊಳ್ತೀಯೋ ಅಥವಾ ಹೇಗೆ ಧರ್ಮ ಕಾರ್ಯಗಳನ್ನು ನೀನು ಮಾಡ್ತೀಯೋ ಅದು ನಿನಗೆ ಮುಂದಕ್ಕೆ ಉಳ್ಕೊಂಡು ಹೋಗುತ್ತೆ, ಇಲ್ಲ ನನ್ನ ಮಧ್ಯದಲ್ಲೇ ನಶಿಸುತ್ತೆ ಅಂತಲೂ ಹೇಳ್ತಾನೆ. ಹಾಗಾಗಿ ಶಿವ ಬೇಡಿದ ವರಗಳನ್ನು ಕೊಡ್ತಕ್ಕಂಥವನು. ಇನ್ನು ಈ ಕಾರ್ತಿಕ ಮಾಸ ಬಂತು ಅಂದರೆ ಎಲ್ಲಿಂದ ಎಲ್ಲಿ ನೋಡಿದ್ರೂ ಸಹಿತ ವಿಶೇಷವಾದಂಥ ದೀಪಾರಾಧನೆಗಳನ್ನು ನಾವು ನೋಡ್ತಾ ಇರ್ತೀವಿ. ದೀಪವನ್ನು ಹಚ್ಚುವಂಥದ್ದು, ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಶಿವ ಸಾನ್ನಿಧ್ಯಗಳಿದ್ದರೆ ಅಲ್ಲಿ ದೀಪೋತ್ಸವದ ಕಾರ್ಯಕ್ರಮ ಅಂತೂ ಪ್ರತಿನಿತ್ಯ ನಡೀತಾನೆ ಇರುತ್ತೆ. ನಿಮ್ಮ ಶಕ್ತಿಯಾನುಸಾರ 9 ಮಣ್ಣಿನ ಹಣತೆ ಆಗಲಿ, 16 ದೀಪ ಆಗಲಿ ಅಥವಾ 32 ದೀಪ ಆಗಲಿ ಅಥವಾ ಇನ್ನೂ ವಿಶೇಷ ಅಂದರೆ 108 ದೀಪಗಳನ್ನಾಗಲಿ ದೀಪಗಳನ್ನು ಹಚ್ಚಿ ಆ ದೀಪಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಆ ದೀಪವನ್ನು ಹಚ್ಚಿ ದೀಪಕ್ಕೆ ನೀವು ದೀಪ ನಮಸ್ಕಾರ ಮಾಡಿದ್ದೇ ಆದರೂ ಈ ಕಾರ್ತಿಕ ಮಾಸದಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನಷ್ಟು ಜನ ಮತ್ತೊಂದು ವಿಶೇಷ ಮಾಡ್ತಾರೆ. ಕಾರ್ತಿಕ ಪ್ರಾರಂಭದಿಂದ ಕಾರ್ತಿಕ ಮುಗಿಯುವ ತನಕ, ಅಂದರೆ ಶುಕ್ಲ ಪಕ್ಷದ ಪ್ರಾರಂಭ ಕೃಷ್ಣ ಪಕ್ಷದ ಕೊನೆ, ಅಲ್ಲಿವರೆಗೂ ದಿನಕ್ಕೊಂದರಂತೆ ದೀಪವನ್ನು ವೃದ್ಧಿಸ್ತಾ ಹೋಗುವಂಥದ್ದು. ಮೊದಲು 1 ದೀಪ ಹಚ್ಚುವಂಥದ್ದು, 2ನೇ ದಿವಸಕ್ಕೆ 2 ದೀಪ, 3ನೇ ದಿವಸಕ್ಕೆ 3 ದೀಪ, 4ನೇ ದಿವಸಕ್ಕೆ 4, ಹೀಗೆ ಈ ಒಂದು ಮಾಸ ಪೂರ್ತಿ ದೀಪಗಳನ್ನು ವೃದ್ಧಿಸ್ತಕ್ಕಂಥದ್ದು, ಅಂದರೆ ಹೆಚ್ಚಿಸ್ತಾ ಹೋಗುವಂಥದ್ದು. ಇಂತಹ ಕಾಯಕವನ್ನು ಸಹಿತ ದೇವಾಲಯಗಳಲ್ಲಿ ಮಾಡ್ತಾರೆ. ಆ ಮಾಡುವಂಥ ಕಾಯಕವನ್ನು ಶ್ರದ್ಧೆಯಿಂದ ನೀವು ಮಾಡಿದ್ದೇ ಆದರೆ ನಿಮ್ಮೊಳಗಿರುವಂಥ ಅಂಧಕಾರವನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕಷ್ಟಗಳನ್ನು, ವಾಸ್ತುಗುರದಲ್ಲಿ ಸಂಭವಿಸುವಂಥ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹದ್ದು ಕಾರ್ತಿಕ ದೀಪದಲ್ಲಿ. ಈ ಕಾರ್ತಿಕ, ಅದರಲ್ಲೂ ಕಾರ್ತಿಕ ಮಾಸದ ಕಾರ್ತಿಕ ಹುಣ್ಣಿಮೆಯ ದೀಪ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವೇ ಸರಿ. ಇಂತಹ ಕಾಯಕಕ್ಕೆ, ಇಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಯಾರೊಬ್ಬರಿಗಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಕಾರ್ತಿಕ ಮಾಸದ ಬಗ್ಗೆನೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಸಾಕಷ್ಟು ಕಡೆ ವಿವಿಧ ರೀತಿಗಳಲ್ಲಿ ನಾನಾ ಭಾಗಗಳಲ್ಲಿ ಆಚರಣೆ ಆಗ್ತಾನೇ ಇದೆ, ನಡ್ಕೊಂಡು ಬರ್ತಾನೆ ಇದೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆ ಈ ಒಂದು ಕಾಯಕದ ಅಡಿಯಲ್ಲಿ ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ 23/11/2023 ಗುರುವಾರದಂದು ಬಹಳ ವಿಶೇಷವಾಗಿ ಗುರೂಜಿ ಅವರು ಶ್ರೀ ಚೌಡೇಶ್ವರಿ ದೇವಿ, ಮಾರಮ್ಮ ದೇವಿ ಮತ್ತು ಅಂತರ್ಘಟ್ಟಮ್ಮ ದೇವಿಯ ವಿಶೇಷವಾಗಿರ್ತಕ್ಕಂಥ ನೂತನವಾಗಿರ್ತಕ್ಕಂಥ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮ, ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ದೇವಿಯ ದೇವಾಲಯ ಈ ಒಂದು ಲೋಕಾರ್ಪಣೆ ಆಗ್ತಾ ಇರತಕ್ಕಂಥ ಸ್ಥಳ ಬಂದು ಹಾಸನದ ಹತ್ರ ಇರತಕ್ಕಂಥ ಅರಸೀಕೆರೆಯ ಜಾವಗಲ್ಲು ತಾಲೂಕಿನ, ಅದರಲ್ಲೂ ಬಹಳ ವಿಶೇಷವಾಗಿ ನೀಲಗಿರಿ ಕಾವಲು, ಬಹಳ ವಿಶೇಷವಾಗಿ ನೀಲಗಿರಿ ಕಾವಲಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಕರೆಯೊಂದು ಬಂದಿದೆ. ಆ ಒಂದು ಕರೆಯೊಂದು ಸಿದ್ಧವಾಗಿದೆ. ಈಗ ಆ ಕರೆಯನ್ನು ಕೂಡ ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಆರಾಮಿದ್ದೀವಿ. ತಮ್ಮ ಹೆಸರು? ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ತಮ್ಮ ಹೆಸರು ತಿಳ್ಕೊಳ್ಬೋದಾ? ಚಂದ್ರಶೇಖರ್ ಶಾಸ್ತ್ರಿಗಳಂತ. ಚಂದ್ರಶೇಖರ್ ಶಾಸ್ತ್ರಿಗಳು ಅಂತ ಹೇಳಿ ಮೊನ್ನೆ ತಾವು ಕಾರ್ಯಕ್ರಮಕ್ಕೆ ಬಂದಿದ್ರಿ. ನನಗೆ ಈಗ ಗೊತ್ತಾಯ್ತು ತಾವು ಕರೆ ಮಾಡಿದ್ದು, ನಿಮ್ಮ ಧ್ವನಿಯನ್ನ ನಾನು ಗ್ರಹಿಸಿದೆ. ಚಂದ್ರಶೇಖರ್ ಶಾಸ್ತ್ರಿ ಅವರು, ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಮಾತಾಡಿ ಗುರುಜಿ ಅವ್ರ ಜೊತೆ. ಹಲೋ ಹಲೋ. ನಮಸ್ತೆ ಬುದ್ಧಿ. ನಮಸ್ತೆ, ಚೆನ್ನಾಗಿದ್ದೀರಾ? ಪ್ರಣಾಮ್ ಗುರುಜಿ. ಒಳ್ಳೇದಾಗ್ಲಿ. ಹಲೋ. ಹಲೋ, ನಮಸ್ತೆ ಬುದ್ಧಿ. ನಮಸ್ತೆ. ನೀವು ಟಿವಿ ನೋಡಿ ಮಾತಾಡ್ತಾ ಇದ್ದೀರಾ? ಇಲ್ಲ ಬುದ್ಧಿ. ಹಾಗಾದ್ರೆ ಮಾತಾಡಿ, ಹೇಳಿ. ಸರ್, ನನ್ನ ಧಾರ್ಮಿಕ ನೇತೃತ್ವದ ಕಾರ್ಯಕ್ರಮ ಅರಸೀಕೆರೆ ತಾಲೂಕು ಬಂದೂರು ಗ್ರಾಮದಲ್ಲಿರ್ತಕ್ಕಂಥ ಪಕ್ಕದಲ್ಲಿ ನೀಲಗಿರಿ ಕಾವಲು ಅಂತ ಆ ದೇವಾಲಯಕ್ಕೆ ತಾವು ಬರ್ಬೇಕಂತೇಳಿ ತಾವು ಮನವಿಯನ್ನ ಮಾಡ್ತಾ ಇದೀವಿ.
ದಯವಿಟ್ಟು ತಾವು ಮತ್ತೆ ಶರ್ಮಾಜಿ ಗುರುಜಿ ಅವರು ಕೂಡ ಬರ್ಬೇಕಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಆ ಊರಿನ ಮುಖ್ಯಸ್ಥರಾಗಿರ್ತಕ್ಕಂತ ಸಿದ್ದೇಶ್ವರ ಮತ್ತೆ ಆ ಗ್ರಾಮಸ್ಥರೆಲ್ಲರೂ ಸೇರಿ ಈ ಮನವಿಯನ್ನ ಮಾಡಿದರೆ ದಯಮಾಡಿ ನಮ್ಮೂರಿಗೆ 23ನೇ ತಾರೀಕು ತಾವು ದಯಮಾಡಿಸ್ಬೇಕು. ನೀಲಗಿರಿ ಕಾವಲ್ ಅಂತ ಆ ಗ್ರಾಮ ದೇವತೆ ಮಾರಮ್ಮ ಅಂತರಘಟ್ಟಮ್ಮ ಆ ದೇವಿಯ ಒಂದು ನೂತನ ದೇವಾಲಯದ ಕಾರ್ಯಕ್ರಮಕ್ಕೆ ತಾವು ದಯಮಾಡಿಸ್ಬೇಕಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಗುರುಗಳೇ. ತುಂಬಾ ಸಂತೋಷ. ಅದು ಬನ್ನೂರ್ ಅಂತಲ್ಲ ಅಥವಾ ನೀಲಗಿರಿ ಕಾವಲ್ ಅಂತನಾ? ನೀಲಗಿರಿ ಕಾವಲ್ ಅಂತ ಊರ ಹೆಸರು ಬುದ್ಧಿ. ಅದರಲ್ಲಿ ಬನ್ನೂರು ಗ್ರಾಮ, ಬಂದೂರು ಪಕ್ಕದಲ್ಲಿ ಇರ್ತಕ್ಕಂಥದ್ದು ಅದು. ಬಂದೂರು ಅಂತ ಆರ್ನಹಳ್ಳಿ ಜವಗಲ್ ಮಧ್ಯೆ ಇರ್ತಕ್ಕಂಥ ಬಂದೂರು. ಅದರಲ್ಲಿ 1-2 ಕಿಲೋಮೀಟರ್ ಒಳಗಡೆ ಇದೆ ಬುದ್ಧಿ ಅದು. ಅದರಲ್ಲೂ ಆ ಭಾಗ ಕೋಡಿಮಠ ತುಂಬಾ ಹತ್ರ ಅನ್ಸತ್ತಲ್ಲ, ಚಂದ್ರಶೇಖರ್ ಶಿವಾಚಾರ್ಯ? ಹೌದು ಬುದ್ಧಿ, ಕೋಡಿಮಠ ಹತ್ರ ಬುದ್ಧಿ. ಕೋಡಿಮಠ ಶ್ರೀಗಳಿಂದ ಆ ಭಾಗಕ್ಕೆ ಬಂದಾಗ ಕೋಡಿಮಠಕ್ಕೂ ಒಂದು ರೌಂಡ್ ಹೋಗಿ ಬರಬೇಕು. ಯಾಕೆಂದ್ರೆ ತುಂಬಾ ಆತ್ಮೀಯತೆ, ತುಂಬಾ ಒಂದು ಮಾತೃವಾತ್ಸಲ್ಯ ಅವರಿಗೆ. ನಾನು ಬಂದಾಗೆಲ್ಲ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಮತ್ತು ಹೆಚ್ಚಿನ ರೀತಿ ಅವರ ಸಮಯದಲ್ಲಿ ನಮಗೊಂದು ಸ್ವಲ್ಪ ಸಮಯವನ್ನು ಕೊಡ್ತಿರ್ತಾರೆ. ಒಳ್ಳೇದಾಗ್ಲಿ, ನಾನು ಖಂಡಿತ ಬರ್ತೀನಿ. ಅದರಲ್ಲೂ ತಾಯಿ ಚೌಡೇಶ್ವರಿ ಮತ್ತು ಅಂತರಘಟ್ಟಮ್ಮ, ಹಾಗೆ ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆ ಮಾರಮ್ಮ ದೇವಿ, 3 ಶಕ್ತಿ ದೇವತೆಗಳ ನೂತನ ವಿಗ್ರಹ ಪ್ರತಿಷ್ಠೆ. ಅಂದ್ರೆ ಮೊನ್ನೆ ಬಂದಾಗ ಅವರು ಸಿದ್ದೇಶ್ವರ ಹೇಳಿದ್ರಲ್ಲ, ಅದೇ ಕ್ರಮ ಅಲ್ಲ? ಹೌದು ಬುದ್ಧಿ. ಆದರೂ ರೈತ ಬಾಂಧವರು ಎಲ್ಲರೂ ಸೇರಿ, ಅಷ್ಟು ಜನ ರೈತರು ಆ ಊರಲ್ಲಿ ಇರ್ತಕ್ಕಂಥ ಗ್ರಾಮ ದೇವತೆಯ ಅಭಿವೃದ್ಧಿಗೋಸ್ಕರ ಎಲ್ಲರೂ ಶ್ರಮಿಸ್ತಾ ಇದ್ದಾರೆ. ಹಾಗೆ ಆ ಗ್ರಾಮಕ್ಕೆ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು, ಸಾಕಷ್ಟು ಜನ ಭಕ್ತರಿದ್ದಾರೆ. ಯಾಕೆಂದರೆ ಇವರು ಸಿದ್ದೇಶ್ವರ ಬಂದು ಹೋದ ಮೇಲೆ ಸಾಕಷ್ಟು ಜನ ನನಗೆ ಆ ಗ್ರಾಮದಿಂದ ಸುತ್ತಮುತ್ತ ಇರ್ತಕ್ಕಂಥ ನನ್ನ ಭಕ್ತರು ಫೋನ್ ಮಾಡಿದರು ಆಶ್ರಮಕ್ಕೆ, ನೀವು ಯಾವಾಗ ಬರ್ತೀರಿ ಅಂತ. ಅಂದರೆ ಬರೋ ಸಮಯ ನಾವು ಅವತ್ತು ನಿಗದಿಪಡಿಸಿರಲಿಲ್ಲ, ಸರಿಯಾಗಿ ಇಷ್ಟೇ ಸಮಯಕ್ಕೆ ಬರ್ತೀವಿ ಅಂತ. ಆದಷ್ಟು ಇಲ್ಲಿ ನನ್ನ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಡ್ಯೂಟಿ ಮುಗಿದ ಮೇಲೆ ನಮ್ಮ ಪ್ರಯಾಣವನ್ನು ಆ ಕಡೆ ಬೆಳೆಸ್ತೀವಿ ನಾವು. ಒಳ್ಳೆಯದಾಗಲಿ, ತುಂಬ ಸಂತೋಷ, ಚೆನ್ನಾಗಿ ನಡೀಲಿ ಕಾರ್ಯಕ್ರಮ. ಅದರಲ್ಲೂ ಕಾರ್ತಿಕ ಮಾಸ, ಈ ಕಾರ್ತಿಕದಲ್ಲಿ ಅಲ್ಲೂ ಸಹಿತ ದೀಪಾರಾಧನೆ ಚೆನ್ನಾಗಿ ನಡೀಲಿ. ಒಳ್ಳೆಯದಾಗಲಿ. ಚಂದ್ರಶೇಖರ್ ಅವರಿಗೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಬುರ್ವಾರ್ಗಂಧನಾಂ ಮೃತ್ಯೋನ್ವೃಕ್ಷೀಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಶುಕ್ಲಪಕ್ಷ 20-11-2023 ಸೋಮವಾರ, ಅಷ್ಟಮಿ, ಧನಿಷ್ಠಾ ನಕ್ಷತ್ರ, ಕಾರ್ತೀಕ ಸೋಮವಾರ. ಕಾರ್ತೀಕ ಸೋಮವಾರದ ಈ ಶುಭ ದಿನದಂದು ಸರ್ವರು ಸಕಲರು ಸಹಿತ ಶಿವನ ಆರಾಧನೆ ಮಾಡ್ತಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವ ಪಠನೆ ಮಾಡಿದ್ದೆ ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ಬಹುದು. ಹಾಗೆ ಯಾರೊಬ್ಬರಾದರೂ ಸಹಿತ ತಮ್ಮೊಳಗೆ ಸಮಸ್ಯೆ ಅಂತ ಬಂದಿದ್ದಾಗ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಹೇಗೆ, ಅಥವಾ ತನಗೊಂದು ಧೈರ್ಯ ಕೊಡ್ತಕ್ಕಂಥ ಕ್ರಮ ಹೇಗೆ, ಏನೇ ಆದರೂ ನಾವು ಎಷ್ಟೇ ಬುದ್ಧಿವಂತರಾಗಿದ್ದು, ಎಷ್ಟೇ ಜ್ಞಾನವಂತರಾಗಿದ್ದು, ಎಷ್ಟೇ ಶಕ್ತಿವಂತರಾಗಿದ್ದರೂ ಮೇಲೊಂದು ಶಕ್ತಿ ಇದೆ, ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಮ್ಮನ್ನು ಕಾಪಾಡುತ್ತೆ ಎಂಬತಕ್ಕಂಥ ಚಿಂತನೆಯನ್ನು ನಾವು ಮಾಡಲೇಬೇಕು. ಹಾಗೆ ನಡೆಸಿದಾಗ ಮಾತ್ರ ಇನ್ನೊಂದು ದೈವ ಅಥವಾ ಮತ್ತೊಂದು ಶಕ್ತಿ ನಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥದ್ದು. ಅಥವಾ ನಾನೇ ದೊಡ್ಡವನು, ನನ್ನಿಂದಲೇ ಸಾಧ್ಯ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ, ಅಥವಾ ನನಗೆಲ್ಲವೂ ಗೊತ್ತು ಅಂತ ಹೇಳಿ ನಾವು ಯಾವತ್ತು ಬೀಗ್ಲಿಕ್ಕೆ ಶುರು ಮಾಡ್ತೀವೋ ಆವತ್ತು ಭಗವಂತನು ಸಹಿತ ಕೈ ಬಿಟ್ಬಿಡ್ತಾನಂತೆ. ಅದಕ್ಕೋಸ್ಕರ ನಾವು ಮಾಡುವಂಥ ಕಾಯಕವನ್ನು ಭಗವಂತನಿಗೆ ತೃಪ್ತಿಯಿಂದ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಭಗವಂತನಿಗೆ ಅರ್ಪಿಸಿ ನಾವು ಅನುಷ್ಠಾನವನ್ನು ಮಾಡಿದ್ದೇ ಆದರೆ ಶೀಘ್ರ ಫಲವನ್ನು ನಾವು ಸಿದ್ಧಪಡಿಸ್ಕೊಳ್ಬಹುದು. ಈಗಂತೂ ಕಾರ್ತಿಕ ಮಾಸ. ಈ ಕಾರ್ತಿಕ ಮಾಸದಲ್ಲಿ ಸಾಧ್ಯವಾದಷ್ಟು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಶುಭ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ದೇವರ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ, ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೇಳಬೇಕು, ಅದು ಅಷ್ಟರೊಳಗೆ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಳ್ಬೇಕು. ಸ್ನಾನ ಬೇಗ ಮುಗಿಸ್ಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮನೆಯ ಮುಂಭಾಗ ಇರತಕ್ಕಂಥ ತುಳಸಿ ಗಿಡದ ಮುಂದೆ ನೀವು 2 ದೀಪಗಳನ್ನು ಹಚ್ಚಿದ್ರೆ ಚಂದ್ರಶೇಖರನಿಗೆ ದೀಪ ಹಚ್ಚಿದಷ್ಟು ಸಂತೋಷ. ಯಾಕೆಂದರೆ ಶಿವದೀಪಾರಾಧನೆ, ಅದರಲ್ಲೂ ಕಾರ್ತೀಕ ಮಾಸ ನೀವು ಎಲ್ಲೇ ದೀಪ ಹಚ್ಚೋದು ಅದು ಶಿವನಿಗೆ ಸೇರ್ತಕ್ಕಂಥದ್ದು. ಹಾಗಾಗಿ ಸರ್ವಂ ಶಿವಮಯಂ, ಅಂತಹ ಶಿವನ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಈ ಸಮಯದಲ್ಲಿ ನೀವು ಹಚ್ಚುವಂಥ ದೀಪ 108 1008 ಬತ್ತಿಗಳನ್ನು ಒಂದು ಕಡೆ ಸೇರಿಸಿ
ಅದಕ್ಕೊಂದಿಷ್ಟು ಎಳ್ಳೆಣ್ಣೆನೋ ತುಪ್ಪನೋ ಅಥವಾ ಶಕ್ತಿ ಇದ್ದರೆ ನೀವು ಯಾವ ಎಣ್ಣೆ ಹಾಕಿದ್ರೂ ಸರಿಯೇ. ಇಂಥದ್ದೇ ಹಾಕಬೇಕು, ಇಂಥದ್ದೇ ಎಣ್ಣೆ ತಂದು ಹಾಕಬೇಕು ಎಲ್ಲೂ ಆಧಾರ ಇಲ್ಲ. ಆದರೆ ನೀವು ಹಚ್ಚುವ ದೀಪ ಶ್ರದ್ಧೆಯಿಂದ ಹಚ್ಚಬೇಕು. ಈ ಕಾರ್ತಿಕ ದೀಪೋತ್ಸವವನ್ನು ಹಚ್ಚಬೇಕಾದ್ರೆ ಮೊದಲು ತಲೆಡೆ ಒಂದು 6 ರೇಖೆ ಇರುವಂತಹ ಒಂದು ನಕ್ಷತ್ರವನ್ನು ಬರೀಬೇಕು. ಆ ನಕ್ಷತ್ರವನ್ನು ಬರೆದು ನಕ್ಷತ್ರದ ಸುತ್ತಲಿಸಿದ ಒಂದು ವೃತ್ತಾಕಾರವನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ಎಲೆಯನ್ನು ಹಾಕಿ ಎಲೆ ಮೇಲೆ ಒಂದು ಸ್ವಲ್ಪ ಅಕ್ಕಿಯನ್ನು ಇಟ್ಟು ಅಕ್ಕಿ ಮೇಲ್ಭಾಗದಲ್ಲಿ ಒಂದು ಮಣ್ಣಿನ ಹಣತೆ ಆಗಲಿ ಅಥವಾ ಒಂದು ಕಬ್ಬಿಣದ ಬಾಣಲೆ ಆಗಲಿ ಅದರಲ್ಲಿ ಒಂದಷ್ಟು ತೈಲ, ಅದರ ಮಧ್ಯದಲ್ಲಿ ಒಂದು ಬತ್ತಿಯನ್ನು ಹಾಕಿ ಆ ದೀಪವನ್ನು ಅಂಟಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ಆ ದೀಪದ ಮುಂದೆ ಕೂತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನೀವಲ್ಲಿ ಪಠನೆ ಮಾಡಬೇಕು. ಆ ದೀಪದ ಜ್ವಾಲೆಯನ್ನು ನೋಡಬೇಕು, ಶಿವಮಂತ್ರವನ್ನು ಪಠನೆ ಮಾಡಬೇಕು. ದೀಪವನ್ನು ನೋಡುವಷ್ಟು ಕಾಲ ನನಗಿಂಥದ್ದೊಂದು ಕಷ್ಟ ಇದೆ ಅಂತ ಹೇಳ್ಕೊಳ್ಳೋದಕ್ಕಿನ್ನ ಭಗವಂತ ನಿನ್ನ ದರ್ಶನ ಮಾಡ್ತಿದ್ದೀನಿ, ಈ ಜ್ಯೋತಿಯಲ್ಲಿ ನಿನ್ನ ದರ್ಶನವನ್ನು ಕೊಡಪ್ಪ ನಮಗೆ ಅಂತ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಇಷ್ಟು ಮಾಡಿದಾಗಲೇ ಎಲ್ಲವೂ ಸಿದ್ಧ ಶಿವನ ಅನುಗ್ರಹದಿಂದ ನಿಮ್ಮ ಮನೋಕಾಮನೆಗಳು ಖಂಡಿತ ಕಾರ್ಯಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ. ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ ಗುರುಗಳೇ? ಇವತ್ತಿನ ದಿನದ ರಾಶಿಫಲ ತಿಳಿಸ್ಕೊಳ್ಬೇಕು. ಖಂಡಿತ ಈ ದಿನದ ರಾಶಿಫಲ ಹಾಗೆ ವಿಶೇಷವಾಗಿರ್ತಕ್ಕಂಥ ಕಾರ್ತೀಕ ಮಾಸದ ಈ ಒಂದು ವಿಶೇಷತೆಗಳು. ಕಾರ್ತೀಕ ಮಾಸದ ಹುಣ್ಣಿಮೆ, ಅದರಲ್ಲೂ ಇದೇ ಬರ್ತಕ್ಕಂತಹ ಭಾನುವಾರದ ಕಾರ್ಯಕ್ರಮ ವಸಂತ ಲಕ್ಷ್ಮೀನಾರಾಯಣರ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನಿಮ್ಮ ಮಹರ್ಷಿ ಮಂದಿರದಲ್ಲಿ, ಅಂದರೆ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಇದೇ ಭಾನುವಾರ ವಿಶೇಷವಾಗಿ ನಡೀತಿರ್ತಕ್ಕಂಥ ವಸಂತ ಲಕ್ಷ್ಮೀನಾರಾಯಣರ ಅನುಷ್ಠಾನ ನಡೀತಾ ಇದೆ. ಈ ಅನುಷ್ಠಾನಕ್ಕೆ ಭಾಗವಹಿಸ್ತಕ್ಕಂಥವರು ತಾವು ಮುಂಚಿತವಾಗೇ ತಮ್ಮ ಹೆಸರನ್ನು ಬರೆಸ್ಕೊಳ್ಳೋದು ಉತ್ತಮ. ಆದರೆ ಅದು ಎಲ್ಲಿ ಹೇಗೆ ಅಂತಕ್ಕಂಥದ್ದನ್ನು ಅದರ ಮುಂದೆ ತಿಳಿಸ್ಕೊಡ್ತೇನೆ. ಹಾಗೆ ಯಾರೆಲ್ಲ ಸಾಲಿಗ್ರಾಮವನ್ನು ದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥವರಿಗೆ ಒಂದು ಸುವರ್ಣಾವಕಾಶ ಏನಂದರೆ, ಇದೇ ಭಾನುವಾರ ವಿಶೇಷವಾಗಿ ವಸಂತ ಲಕ್ಷ್ಮೀನಾರಾಯಣರ ಆ ವಿಶೇಷವಾದಂಥ ಅನುಷ್ಠಾನವನ್ನು ವರ್ಷಕ್ಕೆ ಒಂದಾವರ್ತಿ, ಅದರಲ್ಲೂ ಕಾರ್ತೀಕ ಮಾಸದ ಹುಣ್ಣಿಮೆ ಅದರ ವಿಶೇಷತೆ ಅಂತ ಹೇಳ್ತೀವಿ. ಅದರಲ್ಲೂ ಭಾನುವಾರದ ಇವತ್ತಿನ ಈ ಕಾರ್ಯಕ್ರಮ ಅಂದರೆ ಭಾನುವಾರ ನಡೀತಿರ್ತಕ್ಕಂಥ ವಸಂತ ಲಕ್ಷ್ಮೀನಾರಾಯಣರ ಅನುಷ್ಠಾನಕ್ಕೆ ಬರ್ತಕ್ಕಂಥವರು ಆ ವಸಂತ ಲಕ್ಷ್ಮೀನಾರಾಯಣರ ವಿಶೇಷವಾಗಿರ್ತಕ್ಕಂಥ ಕಳಶ ಜಲವನ್ನು ನೀವು ಸಹಿತ ನಿಮ್ಮ ಸ್ನಾನಕ್ಕೂ ಸಹಿತ, ಅಂದರೆ ಮೈಮೇಲೆ ಅರಿಶಿಣ ನೀರು ಬಿದ್ದಾಗ ವಸ್ತ್ರಗಳೆಲ್ಲ ಒದ್ದೆ ಆಗಿರುತ್ತೆ, ಬಣ್ಣ ಆಗಿರುತ್ತೆ. ಅದಕ್ಕಾಗಿ ಬರಬೇಕಾದ್ರೆ ದೇವಾಲಯಕ್ಕೆ ಅಂದರೆ ಆಶ್ರಮಕ್ಕೆ ಬರುವ ಭಕ್ತರು ಒಂದು ಜೊತೆ ಬಟ್ಟೆಯನ್ನು ಎಕ್ಸ್ಟ್ರಾ ತಂದಿಟ್ಕೊಳ್ಳೋದು ಉತ್ತಮ ಅವತ್ತಿನ ಸೇವೆಗೆ. ಯಾಕೆಂದರೆ ಭಾನುವಾರದ ಅಷ್ಟು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾದಂಥ ಕಾರ್ಯಕ್ರಮ. ಸಾಲಿಗ್ರಾಮ ಯಾವಾಗ ಆಶ್ರಮಕ್ಕೆ ಬಂತೋ ಅಂದಿನಿಂದ ಇಂದಿನವರೆಗೂ ನಿತ್ಯವೂ ನಿತ್ಯೋತ್ಸವವೇ. ಆ ನಿತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಇದೊಂದು ಮತ್ತೊಂದು ವಿಶೇಷ ಆಗುತ್ತೆ. ಇದು ಕಾರ್ತೀಕ ಹುಣ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಮಾತ್ರನೇ ನಡೆಸ್ತಕ್ಕಂಥದ್ದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಯಾರೆಲ್ಲ ಮೃತ್ತಿಗೆಯನ್ನು ತೆಗೆದುಕೊಂಡು ಸ್ವಲ್ಪ ವಿಳಂಬ ಆಗ್ತಿದೆ, ಮೃತ್ತಿಗೆ ಈಗಾಗಲೇ ಬುಕ್ ಮಾಡಿದ್ದೀರಿ, ಫೋನಲ್ಲಿ ಹೇಳಿದ್ದೀರಿ, ನೀವು ಮೃತ್ತಿಗೆಯನ್ನು ನಿಮ್ಮ ಮನೆ ಬಾಗಿಲಿಗೆ ಬರಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದೆ. ಉದ್ದೇಶ, ಮೃತ್ತಿಗೆ ನೀವು ಬೇಕು ಅಂತ ಹೇಳಿದ ತಕ್ಷಣ ಆ ಮೃತ್ತಿಗೆ ರೆಡಿಯಾಗಿ ಅದನ್ನು ತಾಯಿ ಸಾನ್ನಿಧ್ಯದಲ್ಲಿಟ್ಟು ಅಲ್ಲಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಸಾಲಿಗ್ರಾಮದಲ್ಲಿಟ್ಟು ಅನುಷ್ಠಾನ ಆಗಿ ಅಲ್ಲಿ ಮಿನಿಮಮ್ ಕಡಿಮೆ ಅಂದರೂ 3 ರಿಂದ 4 ದಿವಸ ಅದರ ಅನುಷ್ಠಾನ ಇರುತ್ತೆ. ಆ ಅನುಷ್ಠಾನ ಆದಮೇಲೆ ನಿಮ್ಮ ಕೈ ಸೇರುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ವಿಳಂಬ ಆಗ್ತದೆ, ಭಯಪಡಬೇಡಿ. ನಿಮ್ಮ ಮನೆ ಬಾಗಿಲಿಗೆ ಆ ಮೃತ್ತಿಗೆಯ ಮಹಾಪ್ರಸಾದವನ್ನು ಕಳಿಸುವಂಥ ಪ್ರಕ್ರಿಯೆಯನ್ನು ನಾವೇ ಸ್ವತಃ ನಮ್ಮ ಜವಾಬ್ದಾರಿಯಲ್ಲಿ ನಡೀತಾ ಇದೆ. ಯಾಕೆಂದರೆ ಆ ಮಹಾಮೃತ್ತಿಗೆಯ ಪ್ರಸಾದ ಅದರ ಪವಾಡ ಎಂತೂ, ಅದರ ಕಾರ್ಯಸಿದ್ಧಿ ಎಂಥದ್ದು, ಅದನ್ನು ತಂದಿರತಕ್ಕಂಥವರು ನಿಮ್ಮ ಸುತ್ತಮುತ್ತ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಎಲ್ಲಾದರೂ ಆ ಪ್ರಸಾದ ಬಂದಾದ ಮೇಲೆ ಅಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನು ನೋಡಿ. ಆ ಬದಲಾವಣೆ ನೋಡಿದಾಗ ನಿಮಗೆ ಅನಿಸುತ್ತೆ ಇದೆಂತಹ ಅದ್ಭುತವಾದಂಥ ಮಹಾಪ್ರಸಾದ ಅಂತ. ಆ ಮೃತ್ತಿಗೆಯಲ್ಲಿ ಅಂಥ ಶಕ್ತಿ ಇದೆ. ಅದರಲ್ಲೂ ಆ ಮೃತ್ತಿಗೆ ಒಳಗಿರ್ತಕ್ಕಂಥ ಆ ಸಾಲಿಗ್ರಾಮ ಇದೆಯಲ್ಲ, ಅದು ಇಲ್ಲೆಲ್ಲಿ ಹತ್ತಿರ ಸಿಗ್ತಕ್ಕಂಥದ್ದಲ್ಲ. ನೇಪಾಳಿಂದ ಆಚೆ ಗಂಡಕಿ ಎಂಬತಕ್ಕಂಥ ನದಿಯಲ್ಲಿ ಸಿಗ್ತಕ್ಕಂಥದ್ದು. ಗಂಡಕಿ ಎಂಬತಕ್ಕಂಥ ನದಿಯಲ್ಲಿ ಸಿಗುವ ಸಾಲಿಗ್ರಾಮ ಸಡನ್ನಾಗಿ ಓಡೋಗಿ 20-50 ಸಾಲಿಗ್ರಾಮ ಎತ್ಕೊಂಡು ಬರಲಿಕ್ಕಾಗೋದಿಲ್ಲ. ಒಟ್ಟಾರೆ ಒಂದಿಷ್ಟು ಸಾಲಿಗ್ರಾಮಗಳನ್ನು ಅಲ್ಲಿಂದ ಏರ್ಲಿಫ್ಟ್ ಮಾಡಿಕೊಂಡು ಅಲ್ಲಿಂದ ಫ್ಲೈಟಲ್ಲೇ ಬರಬೇಕದು. ಬಂದು ಅದು ನಮ್ಮ ಕೈ ಸೇರಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಬಂದ ತಕ್ಷಣ ನಿಮ್ಮ ಕೈ ಸೇರಲ್ಲ. ಸಾಲಿಗ್ರಾಮ ಪಾರ್ಸಲ್ ಬಂದರೂ ಅದು ಡೈರೆಕ್ಟಾಗಿ ನಿಮ್ಮ ಕೈ ಸೇರಲ್ಲ. ಬಂದ ಮೇಲೆ ಅದಕ್ಕಿಂತ ಇಂತಿಷ್ಟು ಅನುಷ್ಠಾನ ಇದೆ, ಅನುಷ್ಠಾನ ಅಭಿಷೇಕ, ಅದಕ್ಕೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಅನುಷ್ಠಾನ ಆದಮೇಲೆ ನಿಮ್ಮ ಕೈ ಸೇರುವಂಥದ್ದು. ಹಾಗಾಗಿ ಇವೆಲ್ಲವೂ ಪ್ರೋಸೆಸ್ ಸ್ವಲ್ಪ ಸಮಯ ತಗೊಳ್ಳೋದ್ರಿಂದ ಅಂಜಬೇಡಿ. ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದ ಬರುತ್ತೆ. ಪ್ರಸಾದ ಒಂದು ದಿವಸ ತಡ ಆಗ್ಬೋದು, ಆದರೆ ಮಾಡೋ ಕರ್ತವ್ಯ ಮಾತ್ರ ಲೋಪ ಮಾಡ್ಕೋಬೇಡಿ. ಅದರಿಂದ ನಿಮ್ಮ ಕಾರ್ಯಸಿದ್ಧಿ ಪಡಿಸ್ಕೊಂಡು ನಮಗೆ ಪುನಃ ನೀವು ಫೋನ್ ಮಾಡಿ ಕರೆ ಮಾಡಿ ನಮಗೆ ಸಾಲಿಗ್ರಾಮದಿಂದ ಇದೊಂದು ಕೆಲಸ ಆಯಿತು ಅಂತ ಹೇಳ್ತಿರಲ್ಲ, ಅದರಲ್ಲೂ ಆ ಮೃತ್ತಿಗೆ ಪ್ರಸಾದದಿಂದ ನಮ್ಮ ಕಾರ್ಯಸಿದ್ಧಿ ಅಂತಿರಲ್ಲ, ಅದನ್ನು ಬಹಳ ಸಂತೋಷ. ಒಳ್ಳೆಯದಾಗಲಿ, ಶುಭವಾಗಲಿ.
ವಿಚಾರ ಏನಪ್ಪಾ ಅಂತಂದ್ರೆ, ನಾವು ತಿಳಿಸಿರ್ತಕ್ಕಂಥ ದೂರವಾಣಿ ಸಂಖ್ಯೆಯಲ್ಲಿ ಹೀಗೆ ಯಾರದೋ ಒಬ್ಬರ ವ್ಯಕ್ತಿಯ ಪ್ರಾರಂಭದ ಒಂದು 5 ರಿಂದ 6 ನಂಬರ್ ಸೇವ್ ಇರೋ ಕಾರಣದಿಂದ ಅವರಿಗೆ ಸಾಕಷ್ಟು ಕರೆಗಳು ಹೋಗ್ತಾ ಇದೆ ಗುರುಗಳೇ, ಬೆಳಗ್ಗೆಯಿಂದ ಸಂಜೆವರೆಗೂ. ಪಾಪ ಅವರು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಒಬ್ಬರ ಸಿಬ್ಬಂದಿಗೆ ಫೋನ್ ಮಾಡಿ, ಇಲ್ಲ ಈ ತರ ಕರೆಗಳು ಬರ್ತಾ ಇದೆ ಬೆಳಗ್ಗೆಯಿಂದ ಸಂಜೆವರೆಗೂ, ನನಗೆ ಟೆನ್ಷನ್ ಆಗ್ತಾ ಇದೆ. ಹೌದು, ಅದರಲ್ಲೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರು ಒಬ್ಬರ ಇಬ್ಬರ. ಹೌದು, ನನ್ನ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದಾರೆ, ಸಾಗರೋಪಾದಿಯಲ್ಲಿದೆ. ಮತ್ತೊಮ್ಮೆ ನಂಬರ್ ಸ್ಪಷ್ಟೀಕರಿಸಿ. ನೀವು ಸ್ಪೀಡ್ ಆಗಿ ಟ್ರೈನ್ ಹತ್ತಬಾರದು, ಶತಾಬ್ದಿ ಎಕ್ಸ್ಪ್ರೆಸ್ ಆಗಬಾರದು, ಅದರ ಸೆಟಲ್ ಟ್ರೈನ್ ಅಲ್ಲಿ ಇರಬೇಕು. ನಿಧಾನಕ್ಕೆ ಹೇಳಿ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆಯನ್ನ ಬಹಳ ಗಮನವಿಟ್ಟು ಸೂಕ್ಷ್ಮವಾಗಿ ತಾವೆಲ್ಲರೂ ಕೂಡ ಒಂದು ಬುಕ್ನಲ್ಲಿ ಅದನ್ನ ಒಂದು ತೋರಿಸ್ಬಿಡಿ, ಬರೆದು ತೋರಿಸ್ಬಿಡಿ. ಸರಿ ಗುರುಗಳೇ, ಆಯ್ತು, ತೋರಿಸ್ತೀನಿ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆಯನ್ನ ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಯನ್ನ ಆದಷ್ಟು ಟಿವಿ ನೋಡ್ತಾ ಇರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಒಂದು ಬುಕ್ನಲ್ಲಿ ಬರ್ಕೊಳ್ತಕ್ಕಂಥದ್ದು, ಇಲ್ಲ ನಿಮ್ಮ ಮೊಬೈಲ್ನಲ್ಲಿ ಫೀಡ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ತಾವೆಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. 9980 520171 9980 520171 9980520171. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9980520171. ಈ ನಂಬರನ್ನು ತೋರಿಸ್ಬಿಡ್ತೀನಿ, ಬೇಕಾದ್ರೆ ತಾವೆಲ್ಲರೂ ಕೂಡ ಒಂದು ಸತಿ ನೋಡ್ಕೊಂಬಿಡಿ. ಈ ನಂಬರನ್ನು ತಮ್ಮೆಲ್ಲರಿಗೂ ಕೂಡ ತೋರಿಸ್ಬಿಡ್ತೀನಿ. ಏನು ಕಾಣಿಸೋದಿಲ್ಲ, ಅದು ವೈಟ್ ಇರೋದ್ರಿಂದ ನೀವು ಕೊಡಿ, ನಾನು ತೋರಿಸ್ತೀನಿ. ನೀವು ಒಂದ್ಸತಿ ತೋರಿಸ್ಬಿಡಿ. ಸೂರ್ಯನಂತೆ ಕಂಗೊಳಿಸುವಂಥದ್ದು ಬೆಳಕು ಇನ್ನೂ ಆನಂದ್ ಗುರುಜಿ ಕೈಲಿದೆ. ಒಳ್ಳೇದಾಗಲಿ. ಇದನ್ನ ಭಾಳ ಹತ್ತಿರದಿಂದ ಝೂಮ್ ಹಾಕೋದು ನಮ್ಮ ರಘು. ಅವರೆಲ್ಲೋ ಬಹುಶಃ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರ್ಬೇಕು. ಇರಲಿ ನೋಡಿ, ಈ ನಂಬರು ಬಹುಶಃ ಈಗ ಕಾಣಿಸಿದ್ರೆ ಈ ನಂಬರ್ನ ಇನ್ನೊಂದು ಸತಿ ಬರೆದು ಇನ್ನೂ ಸ್ಪಷ್ಟೀಕರಿಸ್ತೀವಿ. ಆದರೆ ಮಾಡೋ ನಂಬರ್ನ ಒಂದು ನಂಬರ್ ಹೆಚ್ಚು ಕಮ್ಮಿ ಮಾಡಿಕೊಂಡು ಇನ್ನೊಬ್ಬರಿಗೆ ನಂಬರ್ ಹೋಗಿ ಅವ್ರಿಗೆ ಟೆನ್ಷನ್ ಬರೋ ಥರ ದಯವಿಟ್ಟು ಯಾರು ಮಾಡಬೇಡಿ. ಒಳ್ಳೆಯದಾಗಲಿ. ಕಷ್ಟ ಆಗುತ್ತೆ. ಇರಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಹೀಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿ, ಎಲ್ಲರೂ ಸಹಿತ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋಣ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು ಅಂದರೆ ನಮ್ಮ ಜಾತಕದಲ್ಲಿರ್ತಕ್ಕಂಥ ಏನು ದೋಷಗಳಿದೆ ಅಥವಾ ಲಾಭ ನಷ್ಟಗಳಿದೆ ಇದರ ಬಗ್ಗೆ ತಿಳ್ಕೊಳ್ಳುವಂಥ ರಾಶಿಫಲ ಈಗ ಪ್ರಾರಂಭವಾಗ್ತಾ ಇದೆ. ಆ ಪ್ರಾರಂಭಿಸುವಂಥ ಕಾಲವೇ ದೇವತಾರಾಧನೆ. ಆ ದೇವರ ಆರಾಧನೆ ಆದ್ರೇ ಈ ರಾಶಿಫಲದ ಕಡೆ ಗಮನ ಕೊಡಲಿಕ್ಕೆ ಆಗುವಂಥದ್ದು. ಹಾಗಾಗಿ ರಾಶಿಗಳ ಕಡೆ ಗಮನ ಕೊಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಮಾಡುವಂಥ ಕಾಯಕ ಅರ್ಥಪೂರ್ಣವಾಗಿದ್ದರೆ ಮಾತ್ರ ಅದು ಕಾರ್ಯಸಿದ್ಧಿ. ಅದರಲ್ಲೂ ವಾರದ ಪ್ರಾರಂಭ ದಿನ ಆದ್ದರಿಂದ ಇವತ್ತು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 15 ನಿಮಿಷದಿಂದ 4:20 ತನಕ ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಏನನ್ನು ಚಿಂತನೆ ಮಾಡ್ತಿರೋ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ಆಲೋಚನೆ ಮಾಡ್ತಿರೋ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗಫಲ ಮೇಷರಾಶಿಯವರಿಗಿದೆ. ಹಾಗಾಗಿ ಮೇಷರಾಶಿಯವರು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ವಿಶೇಷವಾದಂತಹ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ವಿದ್ಯಾರ್ಥಿನಿಯರು ಸಾಧ್ಯವಾದಷ್ಟು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಯಾಕೆಂದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ತುಂಬ ಚಂಚಲತೆ ಇದೆ. ಇವತ್ತು ಯಾವ ಕೆಲಸವನ್ನಾದರೂ ಪರಿಪೂರ್ತಿ ಆಗುತ್ತೋ ಇಲ್ವೋ, ಅಥವಾ ನಾವು ಅಂದುಕೊಂಡಷ್ಟು ಮಟ್ಟಿಗೆ ಈ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಒಂದಷ್ಟು ಸಂಶಯ ತುಂಬ ಇದೆ. ಹಾಗಾಗಿ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಅವರೆಬೇಳೆ, ಅವರೇ ಆಗಲಿ ಅಥವಾ ಉದ್ದಾಗಲಿ, ಅವರೇ ಅಂದರೆ ಶುಕ್ರ, ಉದ್ದು ಅಂದರೆ ರಾಹು, ಇಂಥ ಒಂದು ಧಾನ್ಯಗಳನ್ನು 1 ಚಿಟಿಗೆಯಷ್ಟು ಮಾತ್ರ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ವೃಷಭ ರಾಶಿಯವರಿಗೆ ಆಗಿಂದಾಗಲೇ ಸಂಭವಿಸುವಂಥ ಯಾವುದೇ ದೋಷ ಇದ್ದರೂ ಎಲ್ಲವನ್ನು ದೂರ ಮಾಡ್ಕೊಳ್ತೀರಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಇದೆ. ಕುಟುಂಬದ ಸದಸ್ಯರೊಂದಿಗೆ ಹಸನ್ಮುಖಿತನ ಇದೆ. ವ್ಯವಹಾರಗಳಲ್ಲಿ ಮತ್ತಷ್ಟು ಅನುಕೂಲ ಇದೆ. ಜೊತೆಲಿರ್ತಕ್ಕಂಥ ಆತ್ಮೀಯರು ಸ್ನೇಹಿತರ ಮಧ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗುವಂಥ ಲಕ್ಷಣಗಳೂ ಇದೆ. ಆದರೆ ಇದೆಲ್ಲವನ್ನು ದಾಟಿಕೊಂಡು ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇವತ್ತು ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಮತ್ತಷ್ಟು ಲಾಭವಿದೆ. ಇವತ್ತು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರು ತಾವು ಹಾಕುವ ಹೆಜ್ಜೆಯನ್ನು ಮಧ್ಯಾಹ್ನ 12ರಿಂದ 4:20 ತನಕ ಧೈರ್ಯವಾಗಿ ಹೆಜ್ಜೆ ಹಾಕ್ಬೋದು. ಒಳ್ಳೆಯ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಸರ್ವಂ ಶಿವಮಯಂ. ಶಿವನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಮನಸ್ಸು ಪ್ರಶಾಂತತೆಯಿಂದ ಇಟ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಎಲ್ಲವನ್ನೂ ಈಡೇರಿಸ್ಕೊಳ್ತೀರಿ. ಇದೆಲ್ಲದರ ಜೊತೆಗೆ ಶಿವದರ್ಶನ, ಶಿವ ಸಾನ್ನಿಧ್ಯ ಅಥವಾ ಶಿವ ಮಹಾಪ್ರಸಾದ ಅಥವಾ ಭಸ್ಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ತಕ್ಕಂಥದ್ದು, ಇಂಥ ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಮಧ್ಯದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ನಿಮ್ಮ ಕೈಲಾದಷ್ಟು ಸಹಾಯಗಳನ್ನು ಮಾಡೋದ್ರಿಂದ ಅಥವಾ ಒಂದಷ್ಟು ಗಿಡಮರಗಳಿಗೆ ನೀರು ಹಾಕೋದ್ರಿಂದ ಸಾಕಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆಯಿಂದ ವರ್ತಿಸಿದರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಇವತ್ತು ಸ್ವಲ್ಪ ನಿಷ್ಠುರಕ್ಕೊಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಕರ್ಕಾಟಕ ರಾಶಿಯವರು ಭಾಳ ಜೋಪಾನ ಬೇಕಾಗತ್ತೆ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವಾಹನಗಳಲ್ಲಿ ಓಡಾಡುವಾಗ ತಾವೇ ಡ್ರೈವಿಂಗ್ ಮಾಡ್ತಾ ಇದ್ದರೆ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಹಿಂದೆ ಕೂತಿರ್ತಕ್ಕಂಥವ್ರು ಏನೋ ಒಂದು ಒಳ್ಳೆ ಮಾತು ಹೇಳಿದ್ರು ಅಂತ ಭಾಳ ವೇಗವಾಗಿ ನೀವು ಚಲಿಸಿದ್ದೆ ಆದರೆ ಸಮಸ್ಯೆನ ನೀವು ತಂದುಕೊಳ್ತೀರಿ, ಹಿಂದಿರ್ತಕ್ಕಂಥವ್ರು ತಪ್ಪಿಸ್ಕೊಳ್ತಾರೆ. ಹಾಗಾಗಿ ಕರ್ಕಾಟಕ ರಾಶಿಯವರು ವಾಹನವನ್ನು ಓಡಿಸುವಾಗ ಭಾಳ ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಪ್ರತಿನಿತ್ಯದ ಗರ್ಜನೆಗೂ ಇವತ್ತಿಗೂ ಒಂದಷ್ಟು ವಿಶೇಷವೇ ಇದೆ. ಏನೇ ಆದರೂ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಯಾರಿಗೂ ತಲೆ ಬಗ್ಗಿಸ್ಬೇಕಾದ್ದಿಲ್ಲ, ಯಾರು ಮುಂದೇನು ಕೈ ಕಟ್ಟಬೇಕಾದ್ದಿಲ್ಲ. ನೀವು ಮಾಡುವಂಥ ಕೆಲಸ ಅಥವಾ ನಿಮ್ಮ ಆಲೋಚನೆ ಎಲ್ಲವೂ ಸಹಿತ ದೈವದತ್ತವಾಗಿಯೇ ಬರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ಹೆಣ್ಣು ಮಕ್ಕಳಿಗೆ ಮತ್ತಷ್ಟು ಶಕ್ತಿಯೇ ಜಾಸ್ತಿ. ಹಾಗಾಗಿ ಈ ಕಾರ್ತಿಕ ಸೋಮವಾರದಂದು ಗಿರಿಜಾಶಂಕರರನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಬೆಲ್ಲ, ಅಕ್ಕಿ ಅಥವಾ ಉಪ್ಪು, ಬೆಲ್ಲ, ಅಕ್ಕಿ, ಉಪ್ಪು ಇಂತಹದ್ದನ್ನು ಶಿವಮಂದಿರದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಎಲ್ಲಿ ಅನ್ನದಾಸೋಹ ನಡೆಯುತ್ತೋ, ಎಲ್ಲಿ ನಿತ್ಯ ಅನ್ನದಾಸೋಹ ನಡೀತಿರ್ತಕ್ಕಂಥ ಕ್ಷೇತ್ರಗಳಿದೆಯೋ ಅಲ್ಲಿ ನಿಮ್ಮ ಶಕ್ತಿಯಾನುಸಾರ ಒಂದಿಷ್ಟು ಅಕ್ಕಿ ಬೇಳೆಯನ್ನು ಅಥವಾ ಏನಾದರೂ ಒಂದಿಷ್ಟು ತರಕಾರಿಗಳನ್ನು ಅಥವಾ ಒಂದಿಷ್ಟು ಹಾಲು ಹಣ್ಣನ್ನು ಕೊಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಲಾಭವಿದೆ. ಯಾವತ್ತೂ ಕೊಡೋ ಕೈ ಮುಂದಾದರೆ ನಿಮಗೆ ಕೊಡುವಂಥ ಕೈ ಭಗವಂತ ಮುಂದೆ ಮಾಡ್ತಾನೆ. ಹಾಗಾಗಿ ಕೊಡುವ ಕೈ ಬೇಡಬಾರ್ದು. ಆ ಬೇಡದಿರತಕ್ಕಂಥ ರೀತಿ ನಡೆಸ್ಕೊಳ್ಬೇಕಾದ್ರೆ ಕೈ ಕೊಡುವಂಥ ರೀತಿಯಲ್ಲೇ ಇರಬೇಕು. ಭಗವಂತ ನಿಮ್ಮ ಕೊಟ್ಟದ್ದನ್ನು 4 ಜನಕ್ಕೆ ಹಂಚ್ಕೊಂಡು ತಿನ್ನುವಂಥ ಗುಣ ನಿಮ್ಮದಾದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಯಾವತ್ತೂ ತಲೆ ಎತ್ತೇ ನಡೀತೀರಿ. ಹಾಗೆ ಉದ್ಯೋಗಾಕಾಂಕ್ಷೆ ಅಂದರೆ ಇವತ್ತು ಉದ್ಯೋಗಕ್ಕಾಗಿ ಹುಡುಕ್ತಿರ್ತಕ್ಕಂಥವ್ರಿಗೆ, ಉದ್ಯೋಗ ಆಕಾಂಕ್ಷೆಗಳಿಗೆ ಇವತ್ತು ಅನುಕೂಲವಾಗುವಂತಹ ಯೋಗ ಫಲ ಇದೆ. ಇವತ್ತು ದೂರಭಾರ ಪ್ರಯಾಣದ ಬಗ್ಗೆಯೂ ಆಲೋಚನೆ ಮಾಡ್ತೀರಿ. ವಾರದ ಪ್ರಾರಂಭ, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಯಶಸ್ಸಿದೆ. ಆ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಇನ್ನು ಮತ್ತೊಂದು ವಿಶೇಷ ಏನಂದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಕೆಂಪು ಗಂಧ, ಕೆಂಪು ಭಸ್ಮ ಅಥವಾ ಕೆಂಪು ಹೂವು ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಸಿಂಹರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕನ್ಯಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕನ್ಯಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಏನೋ ಪರವಾಗಿಲ್ಲ, ಮನಸ್ಸಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿ ಇದೆ. ಆದರೆ ನಿಂದಕರು ಹೆಜ್ಜೆಜ್ಜೆಗೂ ಇರ್ತಾರೆ. ಕುಟುಂಬದಲ್ಲಿರ್ತಕ್ಕಂಥವರಿಂದ ಹಿಡಿದು ಎಲ್ಲರೂ ಸಹಿತ ಎಲ್ಲ ಭಾಗದಲ್ಲೂ ನಿಂದಕರಿರೋದ್ರಿಂದ ಹಾಕುವ ಪ್ರತಿ ಹೆಜ್ಜೆ ಸಹಿತ ಜೋಪಾನವಾಗಿ ಇರಬೇಕು. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಎಲ್ಲವನ್ನೂ ಸಹಿತ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ತಿರುತ್ತೆ. ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತೊಡಗ್ತಾ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲೇ ಸ್ವಲ್ಪ ಜವಾಬ್ದಾರಿ ಬೇಕಾಗುತ್ತೆ. ಅದಕ್ಕಾಗಿ ಕನ್ಯಾ ರಾಶಿಯವರು ಅಂಜೋದು ಬೇಡ, ಭಯಪಡ್ತಕ್ಕಂಥದ್ದು ಬೇಡ. ಸಾಧ್ಯವಾದರೆ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು 1-2 ಡ್ರಾಪಷ್ಟು ಹಾಲನ್ನ ಅಂಗೈಯಲ್ಲಿ ಹಾಕ್ಕೊಳ್ಳಿ. ಅದರ ಮೇಲೊಂದಿಷ್ಟು ಭಸ್ಮನೋ ಅಥವಾ ಒಂದಿಷ್ಟು ಚಂದನನೋ ಹಾಕ್ಕೊಳ್ಳಿ. ಹಾಲು ಮತ್ತು ಭಸ್ಮ ಅಥವಾ ಚಂದನ ಇದನ್ನು ಮಿಶ್ರಿತ ಮಾಡಿ ಒಂದು ವಿಳೆದೆಲೆ ಮೇಲೆ ಅಥವಾ ಬಿಲ್ವಪತ್ರೆ ಮೇಲೆ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಈ ಸೋಮವಾರದಂದು, ಅಂದರೆ ಕಾರ್ತಿಕ ಸೋಮವಾರಕ್ಕೆ ಮಾತ್ರ ಸೀಮಿತ ಇದು.
ಕಾರ್ತೀಕ ಸೋಮವಾರದಂದು ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಎಲೆ ಮೇಲೆ ಬರೆದು ಅದನ್ನು ದೇವರ ಸಾನ್ನಿಧ್ಯದಲ್ಲಿಡೋದ್ರಿಂದ ಆಗಿಂದಾಗಲೇ ಬಂದು ಒದಗುವಂಥ ಯಾವುದೇ ಸಮಸ್ಯೆಗಳಾದರೂ ಮಂಜಿನಗಡ್ಡೆ ಥರ ಕರಗಿಸ್ಕೋಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ. ವಾರದ ಪ್ರಾರಂಭ ದಿನ ಶ್ರದ್ಧಾಭಕ್ತಿಯಾಗಿ ಮಾಡುವ ಕೆಲಸ ಶೀಘ್ರ ಫಲವನ್ನು ಕೊಡುತ್ತೆ. ಆದರೂ ಮನಸ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ, ಒಂಥರ ಕಸಿಬಿಸಿ ಇದೆ. ಯಾರನ್ನ ಮಾತಾಡಿದ್ರೂ ಮಾತಾಡ್ತಕ್ಕಂಥ ವ್ಯಕ್ತಿಗಳಿಂದ ಏನಾದರೂ ಅಚಾತುರ್ಯ ಆಗ್ಬೋದಾ, ಅಥವಾ ಏನಾದರೂ ಸಮಸ್ಯೆಗೆ ಎದುರಾಗ್ಬೋದಾ, ಅಥವಾ ನಾನು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಆಗದಿರೇ ಇರಬಹುದಾ, ಹೀಗೆ ಬರೀ ಸಂದೇಹ ಸಂಶಯಗಳು. ಸಂಶಯ ಎಂಬತಕ್ಕಂಥದ್ದು ತುಂಬ ತಿಳುಗುವಂಥ ಪರಿಸ್ಥಿತಿ ಇದೆ. ಅದರ ಮಧ್ಯದಲ್ಲಿ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೋಬೇಕಾಗಿದೆ. ಆರೋಗ್ಯ ಕೈ ಕೊಡುವಂಥ ಪರಿಸ್ಥಿತಿ ಆಗ್ತಾ ಇರೋದ್ರಿಂದ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು, ಬಹಳ ಎಚ್ಚರಿಕೆಯ ನಡೆಯಬೇಕು. ಇದರ ಮಧ್ಯದಲ್ಲಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4:20 ತನಕ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರಿ. ಯಾರನ್ನ ಮಾತಾಡಬೇಕಾದ್ರೂ, ಯಾವುದೇ ಕಾಗದ ಪತ್ರಕ್ಕೆ ಸಹಿ ಆಗಬೇಕಾದ್ರೂ, ಅಥವಾ ಯಾವುದೋ ಒಂದು ಅಗ್ರಿಮೆಂಟ್ ಆಗಬೇಕಾದ್ರೂ, ಅದಕ್ಕಿಂತ ಮುಖ್ಯವಾಗಿ ಈ ಹಣಕಾಸಿನ ಟ್ರಾನ್ಸಾಕ್ಷನ್ ಇದೆಯಲ್ಲ, ದುಡ್ಡು ಕಾಸು ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಮತ್ತೊಬ್ಬರ ಜವಾಬ್ದಾರಿ ಕೊಡ್ತಕ್ಕಂಥದ್ದು, ಇದೆಲ್ಲದರ ಬಗ್ಗೆ ತುಲಾರಾಶಿಯವರು ಭಾಳ ಜೋಪಾನ, ಎಚ್ಚರಿಕೆಯಿಂದಿರಿ. ಇದರ ಮಧ್ಯದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನೇ ಸಮಸ್ಯೆ ಆದರೂ ಆಗಿಂದಾಗಲೇ ವೈದ್ಯರ ಸಹಾಯ ತೆಗೆದುಕೊಳ್ತಕ್ಕಂಥದ್ದು ಅಥವಾ ಅನುಭವಸ್ಥರ ಮಾತನ್ನು ಆಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಒಳಿತನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾನಸಿಕವಾದಂಥ ಒತ್ತಡ ಇದೆ. ಯಾವ ಕೆಲಸವೂ ಪರಿಪೂರ್ತಿ ಆಗ್ತಾ ಇಲ್ಲ. ಯಾರನ್ನು ನಂಬಿದ್ರೂ ಸಹಿತ ನಂಬಿರ್ತಕ್ಕಂಥ ವ್ಯಕ್ತಿಗಳು ನಡುಬಿದಿಯಲ್ಲಿ ಬಿಟ್ಟು ಹೋಗ್ತಿದ್ದಾರೆ. ಯಾರನ್ನಾದರೂ ಸರಿ, ಕುಟುಂಬದ ಸದಸ್ಯರಾಗಲಿ ಅಥವಾ ಆತ್ಮೀಯ ಸ್ನೇಹಿತರಾಗಲಿ, ಯಾರನ್ನ ನಂಬಿದ್ರೂ ಸಹಿತ ಕೈ ಹಿಡಿದು ನಡೆಸ್ತಕ್ಕಂಥ ಮನಸ್ಸು ಇದ್ದರೂ ಆ ಎಲ್ಲೋ ಒಂದು ಕಡೆ ನಮ್ಮಿಂದಲೋ ಅವರಿಂದಲೋ ಒಂದು ಅಚಾತುರ್ಯ ಅಂತಾಗಿ ಸ್ನೇಹ ಬಿರುಕಾಗುವಂಥದ್ದು, ಮತ್ತು ಮನಸ್ಸು ನೆಮ್ಮದಿಲ್ದಿರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆಗೊಳಗಾಗುವಂಥದ್ದು, ಇಂಥೆಲ್ಲ ಸಮಸ್ಯೆ ಇವತ್ತು ಕಾಣಬಹುದು. ಆದರೂ ಇಂತಹ ಸಮಸ್ಯೆ ಇರುವಾಗ ಬಹಳ ಎಚ್ಚರಿಕೆ ಬೇಕು. ಇದೇ ಸಮಯದಲ್ಲಿ ಧೈರ್ಯವನ್ನು ತಂದುಕೊಳ್ಬೇಕು. ಜೊತೆಗೆ ಒಂದು ತಂತ್ರಸಾರದಿಂದ ಇವತ್ತಿನ ಕಾಯಕದಲ್ಲಿ ಬಂದಿರತಕ್ಕಂಥ ಲೋಪಗಳನ್ನು ದೂರ ಮಾಡ್ಕೊಳ್ಬೋದು. ಸಾಧ್ಯವಾದರೆ ರಕ್ತಚಂದನ, ಕೆಂಪು ಗಂಧ, ಅಥವಾ ಕೆಂಪು ಗಂಧ ಅಂದರೆ ಗಂಧವನ್ನು ತೆಗೆದು ಸ್ವಲ್ಪ ಕುಂಕುಮವನ್ನು ಮಿಶ್ರಣ ಮಾಡಿದ್ರೂ ಅದು ಕೆಂಪು ಗಂಧ ಆಗುತ್ತೆ. ಅಥವಾ ರಕ್ತಚಂದನ ಇದ್ದರೆ ಅದರಿಂದ ಗಂಧವನ್ನು ತೆಗಿರಿ. ತೆಗೆದಿರ್ತಕ್ಕಂತಹ ಗಂಧವನ್ನು ಒಂದು ವಿಳೆದೆಲೆ ಮೇಲೆ ಒಂದು ವೃತ್ತಾಕಾರವನ್ನು ಬರೆದು ಅದರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೆದು ಮಧ್ಯದಲ್ಲಿ ಐಂ ಎಂಬತಕ್ಕಂಥ ಒಂದೇ ಅಕ್ಷರ, ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟೊಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವನ್ನು ವೃಶ್ಚಿಕ ರಾಶಿಯವರು ಸಿದ್ಧಪಡಿಸ್ಕೊಳ್ಬೋದು. ಹಾಗೆ ಸಾಧ್ಯವಾದರೆ ಸಣ್ಣ ಮಕ್ಕಳಿಗೆ ನಿಮ್ಮ ಕೈಲಾದಷ್ಟು ಒಂದಷ್ಟು ಗೋಕ್ಷೀರವನ್ನು ಕೊಡಿ. ಇವತ್ತು ಹಸುವಿನ ಹಾಲನ್ನು ಮಕ್ಕಳಿಗೆ ಹಂಚೋದ್ರಿಂದ ನಿಮ್ಮಲ್ಲಿರುವಂಥ ಅಥವಾ ನಿಮಗೆ ಸಂಭವಿಸುವಂಥ ಸಮಸ್ಯೆಗಳಿಂದ ತಾವು ಮುಕ್ತರಾಗಬಹುದು. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವ್ಯಾಪಾರ ಯಾರೇ ಮಾಡ್ತಿದ್ರು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಸಹಿತ ಅನುಕೂಲ ಇರತಕ್ಕಂಥ ದಿನ. ಹಾಗೆ ಯಾವುದೇ ಒಂದು ಆಫೀಸುಗಳಲ್ಲಿ ಕೆಲಸ ಮಾಡಿದ್ರೂ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಆದರೆ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಕ್ಕೆ ಯಾರೂ ಹೊಣೆ ಅಲ್ಲ. ಆದರೆ ನಮ್ಮ ನಡವಳಿಕೆಗಳಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಂಡ್ರೆ ಅದೃಷ್ಟ ಎಂಬತಕ್ಕಂಥದ್ದು ಖಂಡಿತ ತಪ್ಪೋದಲ್ಲ. ಇವತ್ತು ನಿಮ್ಮ ಭವಿಷ್ಯದಲ್ಲಿ ಒಳ್ಳೆ ಬೆಳಕಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಹಾಸಿಗೆಯಿಂದ ಎದ್ದೇಳಬೇಕಾದ್ರೆ ಒಂಥರ ತಲೆ ಭಾರ ಬರುವಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಮನಸ್ಸು ನೆಮ್ಮದಿಯಿಲ್ದಿರ್ತಕ್ಕಂಥದ್ದು, ಏನೋ ಒಂಥರ ಭಯ ನಮ್ಮನ್ನು ಆವರಿಸ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಮುಂದಾದರೂ ಆ ಕೆಲಸಗಳಲ್ಲೇ ಒಂದು ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಎದುರಾಗ್ತಿರುತ್ತೆ. ಮನಸ್ಸಲ್ಲಿ ಚಂಚಲತೆ ಶುರುವಾಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಕೊಡಬೇಕಾಗತ್ತೆ. ಸ್ವಲ್ಪ ಜವಾಬ್ದಾರಿ ಇದ್ದು ಎಚ್ಚರಿಕೆಯ ನಡೆಯಿದ್ದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನೀವು ಮಾಡುವಂಥ ಕಾಯಕ, ನಿಮ್ಮ ಕೆಲಸ ಕಾರ್ಯ ಅರ್ಥಪೂರ್ಣವಾಗಿರಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಸೇವೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಿರಿಯರ ಮಾತನ್ನು ಆಲಿಸಿ, ಹಿರಿಯರ ಪಾದಸೇವೆ ಮಾಡಿ. ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣ ಕಪ್ಪಿರ್ತಕ್ಕಂಥ ನಾಯಿಗಳಿಗೆ ಕಪ್ಪು ಬಣ್ಣದ ಶ್ವಾನಕ್ಕೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ಪದಾರ್ಥ ಹಾಕೋದು ಭಾಳಷ್ಟು ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಧನಿಷ್ಠಾ ನಕ್ಷತ್ರ ಇವತ್ತು ಧನಿಷ್ಠಾ ನಕ್ಷತ್ರವಾದ್ದರಿಂದ
ಮಕರ ಕುಂಭಕ್ಕೆ ಶನಿ ಅಧಿಪತಿ ಆದ್ದರಿಂದ, ಅದರಲ್ಲೂ ಈಗ ಮಧ್ಯಮ ಕಾಲದಲ್ಲಿರತಕ್ಕಂಥದ್ರಿಂದ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದಿದೆ. ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆ, ದೇಹಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದೇ ಹೊಟ್ಟೆ. ಈ ಹೊಟ್ಟೆ ಕರೆಕ್ಟಾಗಿದ್ದರೆ, ಹೊಟ್ಟೆ ಕರೆಕ್ಟಾಗಿದ್ದು ಆಹಾರ ಪಚನ ಕ್ರಿಯೆಗಳಿದ್ದು ಆಹಾರ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳೋದ್ರಿಂದ ಇಡೀ ದೇಹ ಸಮಂಜಸವಾಗಿರುತ್ತೆ. ಹೊಟ್ಟೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ್ಕೊಳ್ಳಿ, ನೀವು ಮಾಡೋ ಪ್ರತಿಯೊಂದು ಕೆಲಸವೂ ವ್ಯತ್ಯಾಸ ಆಗ್ತಿರುತ್ತೆ. ಆದರೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಇವತ್ತು ಕುಂಭರಾಶಿಯವರು ಗಮನಿಸಬೇಕಾಗತ್ತೆ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಏನೇ ವ್ಯವಹಾರ ಮಾಡಬೇಕಾದ್ರೂ ದುಡುಕಬೇಡಿ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ನೋಡಲಿಕ್ಕೆ ಬೆಟ್ಟದಷ್ಟು ಮಂಜಿನಗಡ್ಡೆ ಥರ ಸಣ್ಣದಾಗಿ ಕಾಣುತ್ತೆ, ಎಲ್ಲ ಕರಗಿ ಹೋಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಕರಗೋದಲ್ಲ, ಅದು ಮತ್ತಷ್ಟು ಅನುಕೂಲಕ್ಕಿಂತ ಅನಾನುಕೂಲವೇ ಸಾಕಷ್ಟು ಆಗುತ್ತೆ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಮತ್ತೊಬ್ಬ ಅನುಭವಸ್ಥರ ಮಾತನ್ನು ಆಲಿಸಬೇಕೇ ವಿನಃ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಏನಾದರೂ ಅಚಾತುರ್ಯ ಮಾಡಿಕೊಂಡು ಇಲ್ಲದ ಸಮಸ್ಯೆಗಳನ್ನು ಎದುರು ಮಾಡ್ಕೋಬೇಡಿ, ಭಾಳ ಜೋಪಾನವಾಗಿರಿ. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇರಲಿ, ಹಣಕಾಸಿನ ವಿಚಾರ ಜವಾಬ್ದಾರಿ ಇರಲಿ, ಎಲ್ಲಾದರೂ ಏನಾದರೂ ವಸ್ತುಗಳಿಟ್ಟರೆ ಅದರ ಕಡೆ ಗಮನ ಇರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಒಂದನ್ನು 2 ಬಾರಿ ಆಲೋಚನೆ ಮಾಡುವಂಥದ್ದಾಗಲಿ. ಯಾಕೆಂದರೆ ಪ್ರಸ್ತುತ ಈಗ ಇರತಕ್ಕಂಥ ಶನಿ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಶನಿಯ ದೋಷ, ಶನಿ ದಶೆ, ಶನಿ ಭುಕ್ತಿಯಲ್ಲಿ ಆಗುವಂಥ ವ್ಯತ್ಯಾಸಗಳು ಸಾಕಷ್ಟು ಎದುರಾಗುತ್ತೆ. ಇದರಿಂದ ಸಮಸ್ಯೆ ತಂದುಕೊಳ್ಬೇಕಾಗತ್ತೆ, ಭಾಳ ಜೋಪಾನ ನಿಮಗಿರಬೇಕಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ, ವಿಶೇಷವಾದಂಥ ಜ್ಞಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಆಶ್ಚರ್ಯಚಕಿತವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ತಾವು ದೃಶ್ಯವನ್ನು ಕಾಣ್ತೀರಿ. ನಿಮ್ಮ ಫಲಾಫಲಗಳಲ್ಲಿ ಸುತ್ತಮುತ್ತ ಇರತಕ್ಕಂಥವರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ, ಅಭಿವೃದ್ಧಿ ಜೊತೆಗೆ ಮಾಡುವಂಥ ಧರ್ಮ ಕಾರ್ಯ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದೊಂದು ಆಗೋದು ಮತ್ತೊಂದು. ಇದೆಲ್ಲದರ ಮಧ್ಯದಲ್ಲಿ ಒಂದು ದೇವಿಯ ದರ್ಶನ ಅಥವಾ ಶಿವಾರಾಧನೆ, ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಏನಾದರೂ ಒಂಚೂರು ಸಿಹಿ ಪದಾರ್ಥವನ್ನು ಊಟ ಮಾಡ್ತಕ್ಕಂಥದ್ದು, ಇಂತೆಲ್ಲ ಯೋಗಫಲ ನಿಮ್ಮದಾದ್ದರಿಂದ ಹಾಗೆ ವಿಶ್ವಮಾತೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗೋಗ್ರಾಸ ಕೊಡ್ತಕ್ಕಂಥದ್ದು. ಎಲ್ಲಾದರೂ ಗೋವು ಕಂಡ್ರೆ ಗೋವಿನ ಹಣೆಯ ಭಾಗ ಮತ್ತು ಬಾಲದ ಭಾಗ ಎರಡೂ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮ ನಿರಂತರವಾಗಿ ನಿರ್ಘಳವಾಗಿ ನಡೀತಾನೆ ಇರುತ್ತೆ ಅಂತ ಹೇಳ್ತಿದ್ದೆ. ಇನ್ನು ಇದೇ ಬರ್ತಕ್ಕಂಥ 23ನೇ ತಾರೀಕು ಕೂಡ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳ್ತಿದ್ದೆ. ಅದೇ ರೀತಿ 23 ಆಗಿ 24ನೇ ತಾರೀಕು ಕೂಡ ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮನೇ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮ ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಸ್ಥಾನ, ಈ ಒಂದು ತಾಯಿಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. ದೇವಸ್ಥಾನ ಇರತಕ್ಕಂಥದ್ದು ರಾಮನಗರ ಜಿಲ್ಲೆಯ ಆರೋಹಳ್ಳಿ ತಾಲೂಕಿನ ಮಲ್ಲಿಗೆ ಮೆಟ್ಟಿಲು ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಇರತಕ್ಕಂಥದ್ದು. ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಿಯ ದೇವಸ್ಥಾನ. ಈ ಒಂದು ದೇವಿಯ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪೂಜಾನುಷ್ಠಾನದ ನಿಮಿತ್ತವಾಗಿ ಲಕ್ಷಾರ್ಚನೆ ಹಾಗೂ ಮಹಾರುದ್ರ ಹೋಮ ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಕ್ಕಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಶ್ರೀ ತೇಜಸ್ ಕುಮಾರ್ ಅವರು, ತಂತ್ರಿಗಳು, ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಿಯ ದೇವಸ್ಥಾನ, ಮಲ್ಲಿಗೆ ಮೆಟ್ಟಿಲು ಗ್ರಾಮದ ಆರೋಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನದ ತಂತ್ರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಾಗಿ, ಗುರೂಜಿ ಅವರನ್ನ ಆಹ್ವಾನಿಸಲಿಕ್ಕಾಗಿ ಬನ್ನಿ. ಮೊದಲನೇದಾಗಿ ಬಂದಿರತಕ್ಕಂಥ ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ಹಾಗುರುಳೆ, ಈ ದೇವಾಲಯದ ಬಗ್ಗೆ ನಾನು ಒಂದು ಸತಿ ಕೇಳಿದ್ದೆ. ಹಾಗುರುಳೆ, ಈ ದೇವಾಲಯದ ಬಗ್ಗೆ ಕೇಳಿದ್ದೆ ಏಕೆಂದರೆ ನಮ್ಮ ಆಶ್ರಮ ಪೂರ್ವದಲ್ಲಿ ಆಶ್ರಮ ಮೊದಲು ಆರುಹಳ್ಳಿಲಿತ್ತು. ಆರುಹಳ್ಳಿಲಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಒಂದಷ್ಟು ದಿವಸ ಇದ್ದಾಗ ಈ ಸಾನ್ನಿಧ್ಯಕ್ಕೆ ಒಂದು ಸತಿ ಹೋಗಿ ಬರಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಅದೃಷ್ಟ. ಆದರೆ ಅಂದು ನಾನು ಮಾಡಿರುವ ಸಂಕಲ್ಪ, ಅಂದು ನನ್ನ ಮನಸ್ಸಲ್ಲಿ ಈ ತಾಯಿನ ದರ್ಶನ ಮಾಡಬೇಕು. ಯಾಕೆಂದರೆ ಇಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನ ಇದು ನಮ್ಮ ಭಾಗದ ಪದ್ಧತಿ ಅಲ್ಲ. ಅಂದರೆ ಪಕ್ಕದ ರಾಜ್ಯ ಕೇರಳ ರಾಜ್ಯದ ಅಲ್ಲಿನ ಒಂದು ವಿಶೇಷವಾಗಿರ್ತಕ್ಕಂಥ ಆಗಮಶಾಸ್ತ್ರ ಪ್ರಕಾರ ಅಲ್ಲಿ ತಂತ್ರಸಾರಗಳು ಸಾಕಷ್ಟು. ತಂತ್ರಸಾರ ಅಂದರೆ ಇದು ಅಥರ್ವಣ ಅಂತಂದರೆ ಏನೋ ಒಂಥರ ಭಯಪಡ್ತಕ್ಕಂಥದ್ದಲ್ಲ. ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ತಂತ್ರಸಾರದಲ್ಲಿ ಅಲ್ಲಿ ಮಂತ್ರ ಎಂಬತಕ್ಕಂಥದ್ದು ಮೌನ ಆಗಿರುತ್ತೆ, ಅಲ್ಲಿ ತಂತ್ರ ಎಂಬತಕ್ಕಂಥದ್ದು ಪ್ರಧಾನವಾಗಿರುತ್ತೆ. ಅಂತಹ ಪ್ರಧಾನವಾಗಿರ್ತಕ್ಕಂಥ ತಂತ್ರಸಾರ ಆ ದೇವಿಯ ಅಲಂಕಾರ, ಆ ವನದುರ್ಗಿ ಅಂದರೆ ಯೋಚನೆ ಮಾಡಬೇಕು. ಎಂತಹ ದುಃಖವಿದ್ದರೂ ದೂರ ಮಾಡುವ ಶಕ್ತಿ ಆ ವನದುರ್ಗಿಗಿದೆ. ಎಂಥ ಕಷ್ಟ ಇದ್ದರೂ ಕಷ್ಟವನ್ನು ಹೊರಗಾಕುವಂಥ ಶಕ್ತಿ ಆ ತಾಯಿಗಿದೆ. ಅಂಥ ಸಾನ್ನಿಧ್ಯದಿಂದ ಬಂದಿರತಕ್ಕಂಥದ್ದಾದ್ದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನೀವು ಆಹ್ವಾನ ಕೊಡದಿದ್ದರೂ ನನ್ನ ಮನಸ್ಸಲ್ಲಿ ಅವತ್ತೇ ಇತ್ತು ನಾನು ಬರಬೇಕು ಅಂತ. ಆದರೆ ಬರ್ತೇನೆ, ತುಂಬ ಸಂತೋಷ. ಈಗ ನೀವು ಕೊಡಿ. ಲಕ್ಷ್ಮೀನಾರಾಯಣ.
ಇಟ್ಬಿಡಿ. ಎಲ್ಲ ಶಿವನ ನೈವೇದ್ಯ ಆಗಲಿ. ಶ್ರೀ ಕ್ಷೇತ್ರ ವನದುರ್ಗಿ ಪಾರ್ವತಿ ದೇವಸ್ಥಾನ. ವನದುರ್ಗಿ ಅಂದರೆ ಅದು ಆನಂದ. ಇನ್ನು ಪಕ್ಕದಲ್ಲಿ ಪಾರ್ವತಿ, ಅದು ನಿಮ್ಮ ಖುಷಿ ಮೇಲೆ ಇಟ್ಕೊಂಡಿರೋ ಹೆಸರು ಅಂತ ನಂಗನ್ಸುತ್ತೆ. ವನದುರ್ಗಿ ಅಂದ್ರೇ ತಾಂಡವಾಡಿಸ್ಬಿಡ್ತಾಳ ತಾಯಿ. ಯಾಕೆಂದರೆ ದುರ್ಗಿ ವನದಲ್ಲೇ ಇರಬೇಕು. ಅವಳು ದುರ್ಗಿ ಯಾವತ್ತೂ ಸಹಿತ ಊರಲ್ಲಿ ಇರ್ತಕ್ಕಂಥವಳಲ್ಲ, ಕಾಡಲ್ಲೇ ಇರ್ತಕ್ಕಂಥವಳು. ಕಾಡಲ್ಲಿದ್ದು ಅಲ್ಲಿರ್ತಕ್ಕಂಥ ಅಮೃತೋಪಾದಿ ವನಸಿರಿಗಳಿಗೆ ಜೀವ ಕೊಡ್ತಕ್ಕಂಥವಳು. ಅಂತಹ ವನದುರ್ಗಿಯ ಸಾನ್ನಿಧ್ಯ. ಇನ್ನು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಬ್ರಹ್ಮಶ್ರೀ ಶಶಿಧರ್ ನಂಬೋದರಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ನನಗಂತೂ ಬಹಳ ಸಂತೋಷ. ಯಾಕೆಂದರೆ ಈ ಕಾರ್ಯಕ್ರಮ ಅವರ ಘನನೇತೃತ್ವದಲ್ಲಿ ನಡೀತಿದೆ ಅಂದರೆ ಮತ್ತಷ್ಟು ಸಂತೋಷ ಪಡ್ತಕ್ಕಂತಹದ್ದೇ. ಯಾಕೆಂದರೆ ತಂತ್ರಸಾರಗಳನ್ನು ನೋಡಬೇಕಂದ್ರೆ ಪಕ್ಕದ ರಾಜ್ಯ ಕೇರಳ ರಾಜ್ಯ, ಅಲ್ಲಿ ಮೌನದಿಂದಲೇ ನಡೀತಕ್ಕಂಥ ಅನುಷ್ಠಾನ. ಆದರೆ ಅನುಷ್ಠಾನ ಶೀಘ್ರ ಪರಿಹಾರ. ಆ ದೇವಿ ಅನುಷ್ಠಾನ, ದೀಪ ನಮಸ್ಕಾರ ಇರುತ್ತೆ, ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಆ ಸಮಯದಲ್ಲಿ ಆವಾಹನೆಗಳು ನೋಡಬೇಕು ನೀವು. ಆ ಆವಾಹನೆಗಳನ್ನು ನೋಡಿದಾಗ ಅದರ ಆನಂದವೇ ಆನಂದ. ಇದು ರಾತ್ರಿ ಪೂಜೆ ಒಂದು ವಿಶೇಷ ಇದೆ. ಆದರೆ ಆ ರಾತ್ರಿ ಪೂಜೆ ಈ ಸಮಯದಲ್ಲೂ ನಡೆಸ್ತೀರಾ? ಇರಲಿ, ನಾನು ನಿಮ್ಮನ್ನು ಮಾತಾಡಿಸ್ತಿಲ್ವಲ್ಲ, ಎಲ್ಲೂ ಮೈಕ್ ಹೋಯ್ತಲ್ಲ, ತಗೊಳ್ಳಿ. ಹಾಂ, ಒಂದು ಕೆಲಸ ಮಾಡೋಣ. ಸಾಂಬ ಸದಾಶಿವನ ಅನುಷ್ಠಾನ ನಡೀತಾ ಇದೆ, ಕಾರ್ತಿಕ ಮಾಸ. ಕೂತ್ಕೊಳ್ಳಿ, ಹೇಳ್ತೀನಿ, ತಾವು ಕೂತ್ಕೊಂಬಿಡಿ. ಹಾಂ, ಹೇಳಿ, ನಿಮ್ಮ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿ ಹೇಳಿ. ಕೂತ್ಕೊಳ್ಳಿ. ಹಾಂ, ನೀವು ಸಣ್ಣ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಕೂರ್ಲಿಕ್ಕೆ, ಆದರೆ ಏನು ಮಾಡೋದು, ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹಾಂ, ನೀವು ಸ್ವಲ್ಪ ಮುಂದೆ ಬನ್ನಿ, ಹೇಳಿ. ಬನ್ನಿ, ಇನ್ನೊಂಚೂರು ಮುಂದೆ ಬನ್ನಿ, ಹೇಳಿ ನಿಮ್ಮ ದೇವಸ್ಥಾನ ಬಗ್ಗೆ ಮಾಹಿತಿ ಹೇಳಿ. ಇದು ನಿಮಗೆ ಹೇಗೆ ಮನಸ್ಸಲ್ಲಿ ಬಂತು ಅಂತ ಹೇಳಿ. ಅಲ್ಲ, ನಿಮಗೆ ಏನು ಅನ್ಸುತ್ತೆ? ನಿಮ್ಮ ಎಷ್ಟು ವರ್ಷದ ದೇವಸ್ಥಾನ? ಮೈಕ್ ಹತ್ರ ಇಟ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ, ವನದುರ್ಗಾ ಪಾರ್ವತಿ ನಮಃ. ಆಗ ಶ್ರೀ ಕ್ಷೇತ್ರ ವನದುರ್ಗಾ ಪಾರ್ವತಿ ದೇವಿ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ಈಗ 8 ವರ್ಷಗಳ ಕಾಲ ಆಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡಿ ಕಾರ್ತಿಕ ಮಾಸದ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಆಗ ಕಾರ್ತಿಕ ಮಾಸದ ಪೂಜೆಗೆ ಗುರುಗಳು ಆಗಮಿಸಿ ಆ ಗುರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿ ಇಚ್ಛಯಿಸಿ, ಆಗ ದೇವಿಯ ಪ್ರಶ್ನೆ ಕೂಡಿ ನೋಡುವಾಗ ಗುರುಗಳನ್ನ ಆಹ್ವಾನ ಬೇಕಂತ ಹೇಳಿ ಇಚ್ಛಯಿಸಿದಾಗ ಅದು ಅನುಗ್ರಹ ಆಗಿ ಬಂದಿದ್ದಾವೆ. ಅದರಿಂದ ಗುರುಗಳು ಮುಂದೆ ನಿಂತು ಈ ಕಾರ್ಯಕ್ರಮ ನೆರವೇರಿಸ್ಕೊಡ್ಬೇಕಂತ ಹೇಳಿ ನಮ್ಮ ದೇವಸ್ಥಾನದ ವತಿಯಿಂದ ಆಗ ನಮ್ಮ ಗ್ರಾಮದ ವತಿಯಿಂದ ಎಲ್ಲ ಭಕ್ತಾದಿಗಳ ನಿಂತೆ ವಿತಂದಿ ತೋರಿಸ್ತೀವಿ. ಮಾತಾಡಲ್ಲ ಅಂತಲೇ ದೀಪಾವಳಿ ಆಚರಿಸ್ಬಿಟ್ರು. ಆದರೆ ಒಂದು, ಈ ತಾಯಿ ಸಾನ್ನಿಧ್ಯದಲ್ಲಿ ಆ ದೀಪಗಳ ಮಧ್ಯದಲ್ಲಿ ಆ ತಾಯಿನ ನೋಡುವಂತಹ ಭಾಗ್ಯ ಇದೆಯಲ್ಲ, ಅದು ರಾತ್ರಿ ಅನುಷ್ಠಾನ. ಹಗಲ ಅನುಷ್ಠಾನಕ್ಕಿಂತ ನಿಮ್ಮದೊಂದು ವಿಡಿಯೋ ನೋಡಿದ್ದೆ ನಾನು. ಈ ತಾಯಿ ಸಾನ್ನಿಧ್ಯದಲ್ಲಿ ನಡೆದಂಥ ದೀಪ ನಮಸ್ಕಾರ, ಅದು ಸಂಜಾ ಕಾಲದ ಪೂಜೆಯ ಒಂದು ವಿಡಿಯೋ. ಅದು ಹೇಗೆ ಬಂದು ಈ ವಿಡಿಯೋಗಳು ಅಪ್ಲೋಡ್ ಮಾಡೋದಿದೆಯಲ್ಲ, ಅದು ಎಲ್ಲೆಲ್ಲ ಓಡಾಡ್ಬಿಡುತ್ತದು. ಅದಕ್ಕೇನು ಕಡಿವಾಣ ಹಾಕೋದೇ ಇಲ್ಲ, ಅದು ಎಲ್ಲಿ ಬೇಕಾದ್ರೂ ಬರುತ್ತೆ. ಹಾಗೆ ಬಂದಂಥದ್ದು ನನ್ನ ಮೊಬೈಲಲ್ಲಿ ನೋಡಿದ್ದೆ ನಾನು. ಅವತ್ತೂ ತೀರ್ಮಾನ ಮಾಡಿದೆ ಒಂದು ಸತಿ ತಾಯಿನ ದರ್ಶನ ಮಾಡಬೇಕಲ್ಲ ಅಂತ. ಅದೃಷ್ಟ ಇವತ್ತು ನನ್ನ ಹುಡ್ಕೊಂಡು ಬಂದಿದೆ. ಬಹುಶಃ ನನ್ನ ಪೂರ್ವಜನ್ಮದ ಪುಣ್ಯ, ನಾನು ಖಂಡಿತ ಈ ಕಾರ್ಯಕ್ರಮಕ್ಕೆ ಬರ್ತೇನೆ. ಒಳ್ಳೆಯದಾಗಲಿ. ಹಾಗೆ ಒಂದು ಸಂಶಯ ಎಲ್ಲರಲ್ಲೂ ಮನೆ ಮಾಡಿರ್ತಕ್ಕಂಥದ್ದು, ನಮ್ಮ ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಮೃತ್ತಿಗೆ ಪ್ರಸಾದಕ್ಕಾಗಿ ಒಂದು ನಂಬರ್ನ ಕೊಟ್ಟಿದ್ವಿ ನಾವು. ಆ ನಂಬರಲ್ಲಿ ಒಂದು ನಂಬರ್ನ ವ್ಯತ್ಯಾಸ ಮಾಡಿಕೊಂಡು ಬೇರೊಬ್ಬರಿಗೆ ಕರೆ ಹೋಗ್ತಾ ಇದೆ. ಅವ್ರನ್ನ ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ, ಬೆಳಗ್ಗೆ ಎದ್ದು ನೆಮ್ಮದಿಯಾಗಿ ಡ್ಯೂಟಿ ಮಾಡೋಕ್ಕೆ ಬಿಡ್ತಿಲ್ಲ. ಕನಿಷ್ಠ ಪಕ್ಷ ಹೋಲಿ ನೆಮ್ಮದಿಯಾಗಿ ಒಂದು ಊಟ ಮಾಡೋಣ ಅಂದರೆ ಊಟಕ್ಕೂ ಸಮಯ ಕೊಡ್ತಾ ಇಲ್ಲ. ನನ್ನ ಅಭಿಮಾನಿಗಳ ಒಂದು ಚೇಷ್ಟೆ ಇದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಫೋನ್ ಮಾಡಿ 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 ಟಾರ್ಚರ್ ಕೊಡ್ತಿದ್ದಾರೆ. ಆ ನಂಬರ್ ನಂದಲ್ಲಪ್ಪ ಅಂದರೂ ಬಿಡ್ತಾ ಇಲ್ವಂತೆ. ಅದಕ್ಕೋಸ್ಕರ ನೋಡಿ, ಇದು ನಂಬರ್ ಕರೆಕ್ಟಾಗಿರ್ತಕ್ಕಂಥ ನಂಬರ್. ಅದಕ್ಕೋಸ್ಕರನೇ ನಿಮಗೆ ನಾನು ಬಾಯಲ್ಲಿ ಹೇಳಿದ್ರು ಆಗಲ್ಲ ಅಂದ್ಬಿಟ್ಟು ಈ ಥರ ಪ್ರಿಂಟ್ ತೆಗೆದಿದ್ದೀವಿ. 9980520171. ಇದು ನಮ್ಮ ನಂಬರು. ಅಂದರೆ ಮಹರ್ಷಿವಾಣಿ ಇದು ಮಹರ್ಷಿ ಮಂದಿರದ ಮಹಾಮೃತ್ತಿಗೆ ಪ್ರಸಾದ ಬೇಕು ಅನ್ನೋರಿಗೆ ಇದು ನಂಬರ್. ಇಲ್ಲಿ ಆಗ್ತಾ ಇರೋ ವ್ಯತ್ಯಾಸ ಏನಪ್ಪ ಅಂದರೆ 171. ಆ 7 ಬಿಡ್ತಾ ಇದ್ದೀರಿ, ಇಲ್ಲಿ 7 ಬಿಡ್ತಾ ಇದ್ದೀರಿ, ಅದರ ಪಕ್ಕದಲ್ಲಿ ಅದನ್ನು 1 ಅಂತ ಮಾಡ್ಕೊಳ್ತಾ ಇದ್ದೀರಿ. ಇದು 111 ಅಲ್ಲ, 171. ಇದು ಮಹರ್ಷಿ ಮಂದಿರದ ಮೃತ್ತಿಗೆ ಪ್ರಸಾದ ಬೇಕಾಗಿರ್ತಕ್ಕಂಥವ್ರಿಗೆ ಈ ನಂಬರ್. ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ. ಆ ಮಧ್ಯದಲ್ಲಿ 7 ತೆಗೆದು 1 ಹಾಕ್ಕೊಂಡು ಅವ್ರಿಗೆ ಟಾರ್ಚರ್ ಕೊಡಬೇಡಿ, ಅವ್ರ ನಿದ್ದೆ ಕೆಡಿಸಬೇಡಿ. ಹಾಗೆ ಆ ನಿದ್ದೆ ಕೆಟ್ಟು ಒದ್ದಾಡ್ತಿರ್ತಕ್ಕಂಥವ್ರಿಗೆ ನಿಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಇನ್ನು ಮುಂದೆ ನಿಮಗೆ ಈ ಥರ ಆಗೋದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ಪರಮೇಶ್ವರನ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಗುರುಗಳೇ, ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ ಗುರುಗಳೇ. ಖಂಡಿತ. ಸದಾಕಾಲ
ವನದುರ್ಗೆಯನ್ನು ಆರಾಧನೆ ಮಾಡ್ತಿರ್ತಕ್ಕಂತಹ ಆತ್ಮೀಯರ ಜೊತೆಯಲ್ಲಿ ಹೌದು. ಇವತ್ತು ವಿಶೇಷವಾಗಿ ಸಾಂಬ ಸದಾಶಿವನ ಪೂಜಾನುಷ್ಠಾನ ಮಾಡ್ತಿರೋದು ಬಹಳ ಸಂತೋಷ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದನಾ ಮೃತ್ಯೋರ್ಮೃಕ್ಷೀಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಸ್ವಾಮಿಯ ಪೂಜಾನುಷ್ಠಾನ ಮಾಡುವಂಥ ಸೌಭಾಗ್ಯ ನಮ್ಮ ಮಹರ್ಷಿ ಮಂದಿರದಲ್ಲಿ ಮಹರ್ಷಿ ವಾಣಿ ಕಾರ್ಯಕ್ರಮ. ಹೌದು ಈ ಮಹರ್ಷಿ ವಾಣಿ ಮಹರ್ಷಿ ಮಂದಿರ ಎರಡೂ ಹತ್ತತ್ರಕ್ಕಾಗ್ಬಿಟ್ಟು ಎರಡೂ ನನ್ನ ಮನೆಯೇ, ಇದು ನನ್ನ ಮನೆ, ಅದು ನನ್ನ ಮನೆ. ಅದರಿಂದ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಯಾವುದೇ ಹಬ್ಬ ಹರಿದಿನಗಳಂತ ಬಂದಾಗಲೂ ಆಯಾ ಕಾಲದಲ್ಲಿ ನಡೆಸುವಂಥ ಪೂಜಾನುಷ್ಠಾನವನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಅದೊಂದು ಸಂತೋಷವೇ ಸರಿ. ಗಂಗೆ ಚೇಮನೆ ಚೈವಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂ ಕುರು. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭರಾಂತಕಾಯ ತ್ರಿಕಾಗ್ನಿಕಾಲ. भूमि नमः शिवाय नमः शिवाय भूमि नमः शिवाय शिव हर भूमि नमः शिवाय नमः शिवाय नमः शिवाय हर भूमि नमः शिवाय ओम नमः शिवाय ओम नमः शिवाय हर भूमि नमः शिवाय नमः शिवाय ओम नमः शिवाय जटाधरा शिव जटाधरा शिव जटाधरा जटाधरा शिव जटाधरा
भोले नमः शिवाय नमः शिवाय हर हर